ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಸಾವೇಗತಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ಇದರಲ್ಲಿ ರಹಸ್ಯ ಕಾರ್ಯಾಚರಣೆಯನ್ನ ಮಾಡಿದ್ದೀವಿ. ಜೊತೆಗೆ ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಗಳು ಯಾವ ರೀತಿಯಾಗಿ ರೋಗಿಗಳನ್ನ ನಡೆಸಿಕೊಳ್ಳುತ್ತೆ, ಪ್ರಾಣ ಹೋಗುವಂತ ಪರಿಸ್ಥಿತಿ ಬಂದ್ರೆ ನಿಮ್ಮನ್ನ ಟ್ರೀಟ್ ಮಾಡುವಂತ ರೀತಿ ಹೇಗೆ, ಇದರ ವಿಚಾರವಾಗಿ ಟಿವಿ9 ರಹಸ್ಯ ಕಾರ್ಯಾಚರಣೆ ನಡೆಸಿದೆ. ಇದರಲ್ಲಿ ರಿಯಾಲಿಟಿಯನ್ನ ತೋರಿಸ್ತೀವಿ. ಇದು ಟಿವಿ9 ನ ಬಿಗ್ ಎಕ್ಸ್ಪೋಸ್. ರಾಜಧಾನಿ ಬೆಂಗಳೂರಲ್ಲಿ ಕೊರೋನಾ ರಣಕೇಕೆ ಹಾಕ್ತಾ ಇದ್ರು ಕೂಡ ಖಾಸಗಿ ಆಸ್ಪತ್ರೆಗಳು ಮಾತ್ರ ಡೋಂಟ್ ಕೇರ್ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇವೆ. ಇದು ಕೇವಲ ಬಾಯಿ ಮಾತಿಗೆ ಹೇಳ್ತಿರುವಂತಹ ವಿಚಾರ ಅಲ್ಲ, ದೃಶ್ಯ ಸಮೇತ ರಾಜಧಾನಿ ಬೆಂಗಳೂರಿನ ಅಸಲಿಯತ್ತನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಉದ್ಯಾನ ನಗರಿ ಬೆಂಗಳೂರಲ್ಲಿ ಕೊರೋನಾ ಬಂದ್ರೆ ಸಾವಿನ ಬಾಗಿಲನ್ನ ತಟ್ಟಲೇಬೇಕಾ? ಸಾವೇ ಗತಿನ? ಬೆಂಗಳೂರಲ್ಲಿ ಕೊರೋನಾ ಸೋಂಕು ಬಾರದಂತ ರೋಗಿಗಳಿಗೂ ಕೂಡ ಸಾವು ಪಕ್ಕಾನ? ಅಂದ್ರೆ ಬೆಂಗಳೂರಿನಲ್ಲಿ ನೀವೀಗ ಏನಾದ್ರೂ ಸಾವನ್ನಪ್ಪುವಂತ ಹಂತಕ್ಕೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಕೊರೋನಾನೇ ಕಾರಣ ಅಲ್ಲ. ಸಾಮಾನ್ಯ ರೋಗಿಗಳು ಎಮರ್ಜೆನ್ಸಿ ಅಂತ ಆಸ್ಪತ್ರೆಗೆ ಹೋದ್ರೆ ಅವರ ಕತೆ ಫಿನಿಶ್. ಟಿವಿ9 ಬಯಲು ಮಾಡ್ತಾ ಇದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳ ಕರಾಳ ಬಣ್ಣ. ಇದು ಟಿವಿ9 ನ ಮತ್ತೊಂದು ಬಿಗ್ ಎಕ್ಸ್ಪೋಸ್. ಬೆಂಗಳೂರಿನಲ್ಲಿ ಕೊರೋನಾ ರಣಕೇಕೆ ಹಾಕ್ತಿದ್ರು ಕೂಡ ಖಾಸಗಿ ಆಸ್ಪತ್ರೆಗಳು ಡೋಂಟ್ ಕೇರ್ ಅನ್ನೋ ರೀತಿಯಾಗಿ ವರ್ತಿಸ್ತಿವೆ. ಉದ್ಯಾನ ನಗರಿ ಬೆಂಗಳೂರಲ್ಲಿ ಕೊರೋನಾ ಬಂದ್ರೆ ಸಾವೇ ಗತಿನ? ಇದು ಸದ್ಯ ನಿಮ್ಮ ಬೆಂಗಳೂರಿನ ಪರಿಸ್ಥಿತಿ. ಬೆಂಗಳೂರಲ್ಲಿ ಕೊರೋನಾ ಸೋಂಕು ಬಾರದ ರೋಗಿಗಳು ಕೂಡ ಈಗ ಸಾವನ್ನಪ್ಪುವಂತ ಭೀತಿ ಎದುರಾಗಿದೆ. ಸಾಮಾನ್ಯ ರೋಗಿಗಳು ಎಮರ್ಜೆನ್ಸಿ ಅಂತ ಆಸ್ಪತ್ರೆಗೆ ಹೋದ್ರೆ ಅವರ ಕತೆ ಮುಗೀತಾ? ಟಿವಿ9 ರಹಸ್ಯ ಕಾರ್ಯಾಚರಣೆಯಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳು ಯಾವ ರೀತಿಯಾಗಿ ನಡೆಸ್ಕೊಳ್ತಾವೆ ಅದರ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ. ಯಾಕಂದ್ರೆ ಕೋವಿಡ್ ಭೀತಿಯ ನಡುವೆ ಅನ್ಯ ರೋಗಿಗಳ ಕೊಮಾರ್ಬಿಡಿಟಿ ಬಗ್ಗೆ ನಾವು ಹೇಳ್ತಾ ಇದ್ವಿ, ಯಾವ ರೀತಿ ಆಗಿದೆ ಅಂತ. ಬೇರೆ ಸೋಂಕಿಗೆ ಒಳಗಾದಂತವ್ರು, ಅವರಿಗೆ ಕೋವಿಡ್ ಅಲ್ಲದ ರೋಗಿಗಳಿಗೆ ಸಲೀಸಾಗಿ ಸಿಗ್ತಾ ಇದೆಯಾ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ? ಸರ್ಕಾರ ನೋಟಿಸ್ ಕೊಟ್ಟ ನಂತರವೂ ಕೂಡ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳದ್ದು ಅದೇ ದರ್ಪ, ಅದೇ ಅಂಧ ದರ್ಬಾರ್. ಬಾಗಿಲಿಗೆ ಹೋದ ರೋಗಿಗಳನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳು ಒಳಗೆ ಸೇರಿಸಲ್ಲ. ರೋಗಿಗಳು ನರಕ ಯಾತನೆ ಅನುಭವಿಸ್ತಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳ ಅಸಲಿಯತ್ತನ್ನ ಟಿವಿ9 ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲು ಮಾಡ್ತಾ ಇದ್ದೀವಿ. ಯಾವ ರೀತಿಯಾಗಿ ನಡೆಸ್ಕೊಳ್ಳುತ್ತೆ ಅಂತ. ಕೋವಿಡ್ ಭೀತಿಯ ನಡುವೆ ಅನ್ಯ ರೋಗಿಗಳ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಹಾಗಾದ್ರೆ ಇದು ಕೇವಲ ಬಾಯಿ ಮಾತಿಗೆ ಹೇಳ್ತೇನೆ ವಿಚಾರ ಖಂಡಿತ ಅಲ್ಲ. ಟಿವಿ9 ರಹಸ್ಯ ಕಾರ್ಯಾಚರಣೆಯಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳ ಅಸಲಿಯತ್ತು ರಿವೀಲ್ ಆಗಿದೆ. ಕೋವಿಡ್ ಭೀತಿಯ ನಡುವೆ ಅನ್ಯ ರೋಗಿಗಳ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಕೋವಿಡ್ ಅಲ್ಲದ ರೋಗಿಗಳಿಗೆ ಸಲೀಸಾಗಿ ಸಿಗ್ತಾ ಇದೆಯಾ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ? ಕುಟುಕು ಕಾರ್ಯಾಚರಣೆಯಲ್ಲಿ ಬೆತ್ತಲಾಗಿದೆ ಸಿಲಿಕಾನ್ ಸಿಟಿಯ ಪ್ರೈವೇಟ್ ಆಸ್ಪತ್ರೆಗಳು. ಈ ಸ್ಟೋರಿಯನ್ನು ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಸಣ್ಣ ನೆಗಡಿ, ಜ್ವರ, ಕೆಮ್ಮು ಬಂದಿದ್ರು ಕೂಡ ನಿಮ್ಗೆ ಟ್ರೀಟ್ಮೆಂಟ್ ಸಿಗೋದು ಕನಸಿನ ಮಾತೆ. ಖಾಸಗಿ ಆಸ್ಪತ್ರೆಗಳ ಬೆಚ್ಚಿ ಬೀಳಿಸುವಂತ ರಹಸ್ಯ ಕಾರ್ಯಾಚರಣೆಯ ಸ್ಟೋರಿ ಇಲ್ಲಿದೆ. ನಿಜವಾಗಿಯೂ ಕೋವಿಡ್ ಸೋಂಕು ತಗುಲಿರೋರು ಬಿಡಿ, ಅವರಿಗಂತೂ ಎಲ್ಲೂ ಸರಿಯಾದ ಟೈಮ್ಗೆ ಆಸ್ಪತ್ರೆಗೆ ಸೇರ್ಕೊಳ್ಳೋಕಾಗ್ತಿಲ್ಲ. ಅದೆಷ್ಟೋ ಜನ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದೆ ಆಂಬ್ಯುಲೆನ್ಸ್ಗಳಲ್ಲಿ ಆಸ್ಪತ್ರೆಯ ಕಾರಿಡಾರ್ಗಳಲ್ಲೇ ಉಸಿರು ಚೆಲ್ತಿದ್ದಾರೆ. ಕೋವಿಡ್ ಲಕ್ಷಣ ಕಾಣಿಸ್ಕೊಂಡವರಿಗೆ ಈ ಸ್ಥಿತಿ ಇದೆ. ಇನ್ನು ಈ ಮಹಾಮಾರಿ ಸೃಷ್ಟಿಸಿರೋ ಭೀತಿ ಹೇಗಿದೆ ಅಂದ್ರೆ, ಜಸ್ಟ್ ನೆಗಡಿ ಕೆಮ್ಮು ಬಂದವರಿಗೂ ಯಾವುದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋಕೆ ಹಿಂದೆ ಸರಿತಿದ್ದಾರೆ. ಕಾರಣ ಕೋವಿಡ್ ಹುಟ್ಟು ಹಾಕಿರೋ ಭಯ. ಕಳೆದ ಒಂದಷ್ಟು ದಿನಗಳಿಂದ ಕೋವಿಡ್ ಅಲ್ಲದ ರೋಗಿಗಳು ಚಿಕಿತ್ಸೆಗಾಗಿ ಅದೆಷ್ಟು ಪರದಾಡ್ತಿದ್ದಾರೆ ಅನ್ನೋದು ಟಿವಿ9 ಗಮನಕ್ಕೆ ಬಂದಿತ್ತು. ಒಂದಷ್ಟು ಕೇಸ್ಗಳ ಬಗ್ಗೆನೂ ಟಿವಿ9 ವರದಿ ಬಿತ್ತರಿಸಿ ಸರ್ಕಾರದ ಗಮನಕ್ಕೂ ತಂದಿತ್ತು.
ದೇಶದ ರಾಜ್ಯದ ಕಥೆ ಬಿಡಿ, ನಮ್ಮ ಬೆಂಗಳೂರಲ್ಲೇ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಸವಿವರವಾಗಿ ಸುದ್ದಿ ಮೇಲೆ ಸುದ್ದಿ ಮಾಡಿ ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನ ಮಾಡಿತ್ತು TV9. ಸರ್ಕಾರದ ಸಚಿವರು ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದೇ ಬಂತು ಬಿಟ್ರೆ ಸಾಮಾನ್ಯ ರೋಗಿಗಳ ಪರಿಸ್ಥಿತಿ ಮಾತ್ರ ಸುಧಾರಿಸಲೇ ಇಲ್ಲ ಕಣ್ರಿ. ಕೊರೋನಾ ಕಾರಣದಿಂದ ಕೊರೋನಾ ಅಲ್ಲದ ಅನ್ಯ ರೋಗಿಗಳಿಗೂ ಯಾವುದೇ ಆಸ್ಪತ್ರೆಗಳಲ್ಲೂ ಚಿಕಿತ್ಸೆ ಸಿಗ್ತಾ ಇಲ್ಲ. ಇದು ಇವತ್ತಿಗೂ ಹಾಗೆ ಮುಂದುವರೆದಿದೆ ಅಂದ್ರೆ ನೀವು ನಂಬಲೇಬೇಕು ವೀಕ್ಷಕರೇ. ಇಷ್ಟಾದ್ರೂ ಎಚ್ಚೆತ್ತುಕೊಳ್ಳದ ಖಾಸಗಿ ಆಸ್ಪತ್ರೆಗಳ ಕಿವಿ ಹಿಂಡೋದಕ್ಕೆ ಮತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ TV9 ರಿಯಾಲಿಟಿ ಚೆಕ್ ಮಾಡೋಕೆ ನಿರ್ಧರಿಸಿತು. ಇದಕ್ಕಾಗಿ TV9 ಖಾಸಗಿ ಆಸ್ಪತ್ರೆಗಳು ಕೋವಿಡ್ ಅಲ್ಲದ ರೋಗಿಗಳನ್ನ ಹೇಗೆ ಟ್ರೀಟ್ ಮಾಡ್ತಿವೆ ಅನ್ನೋದನ್ನ ಬಯಲಿಗೆಳೆಯೋದಕ್ಕೆ ಒಂದು ಕುಟುಕು ಕಾರ್ಯಾಚರಣೆ ಶುರು ಮಾಡಿತು. ಅದರಂತೆ ಮೊದಲು ಒಂದು ಕಾರ್ ರೆಡಿ ಮಾಡಿ TV9 ಪ್ರತಿನಿಧಿಯೊಬ್ಬರನ್ನ ರೋಗಿ ತರ ಕಾರಲ್ಲಿ ಕೂರಿಸಲಾಯಿತು. ಅಲ್ಲಿಂದ ಶುರುವಾಯಿತು ನೋಡಿ ಬೆಂಗಳೂರಿನ ಆಸ್ಪತ್ರೆಗಳ ಕಡೆ ನಮ್ಮ ಅಲೆದಾಟ. ಬೆಳಗ್ಗೆ ಸುಮಾರು 10 ಗಂಟೆಗೆ ಶುರುವಾದ ನಮ್ಮ ಅಲೆದಾಟ ಹೋದ ದಾರಿಗೆ ಸುಂಕವಿಲ್ಲದೆ ಅಂತ್ಯಗೊಂಡಿದ್ದು ಸಂಜೆ 5 ಗಂಟೆ ಸುಮಾರಿಗೆ. ಅಲ್ಲಿಗೆ ಬರೋಬ್ಬರಿ 7 ಗಂಟೆಗಳ ಅಲೆದಾಟ. ಈ 7 ಗಂಟೆಗಳ ರೋಗಿಯ ಅಲೆದಾಟದಲ್ಲಿ ಪ್ರತಿ ಆಸ್ಪತ್ರೆಗೆ ಹೋದಾಗಲೂ ಅಲ್ಲಿ ಏನೇನೆಲ್ಲ ಹೇಳಿದ್ರು, ಹೇಗೆಲ್ಲ ನಡೆಸ್ಕೊಂಡ್ರು ಅನ್ನೋ ಬಗ್ಗೆ TV9 ರಹಸ್ಯ ಕ್ಯಾಮೆರಾ ಪಿನ್ ಟು ಪಿನ್ ಸೆರೆ ಹಿಡಿದಿದೆ. ಅದೇ ದೃಶ್ಯಗಳನ್ನ ನಾವು ನಿಮ್ಗೆ ಇವತ್ತು ತೋರಿಸ್ತಿದೀವಿ. ಅಂದಹಾಗೆ ಮೊಟ್ಟ ಮೊದಲು ನಮ್ಮ ರೋಗಿಯನ್ನ ಕರ್ಕೊಂಡ ಕಾರ್ ಹೊರಟಿದ್ದು ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿರೋ ಆಸ್ಪತ್ರೆಗೆ. ಸಮಯ ಮಧ್ಯಾಹ್ನ 12 ಗಂಟೆ. ಫೋರ್ಟಿಸ್ ಆಸ್ಪತ್ರೆ, ಕನ್ನಿಂಗ್ಹ್ಯಾಮ್ ರಸ್ತೆ. ಕನ್ನಿಂಗ್ಹ್ಯಾಮ್ ರಸ್ತೆಯ ಫೋರ್ಟಿಸ್ ಆಸ್ಪತ್ರೆಗೆ ಹೋಗ್ತಾ ಇದ್ದಂತೆ ಫುಟ್ಪಾತ್ ನಲ್ಲೇ ನಮ್ಮನ್ನ ವಿಚಾರಿಸ್ಕೊಳ್ಳೋಕೆ ಸೆಕ್ಯೂರಿಟಿ ಗಾರ್ಡ್ಸ್ ತಯಾರಾಗಿ ನಿಂತಿದ್ರು. ನಂತರ ಅಲ್ಲಿ ಏನೇನಾಯ್ತು ಅಂತ ಈ ದೃಶ್ಯ ನೋಡಿ ನಿಮಗೆ ಅರ್ಥವಾಗುತ್ತೆ. ಒಂಚೂರು ಚೆಕ್ ಮಾಡುತ್ತೀರಾ ಅಲ್ಲಿ ಮಲಗಿ ಸುಸ್ತಾಗ್ಬಿಟ್ಟಿದ್ದಾರೆ. ಅಲ್ಲ ಮೇಡಮ್, ಇಲ್ಲೇನು ಗೊತ್ತಾ, ಇಲ್ಲಿ ನನಗೆ ಒಂಚೂರು ಅಲ್ಲಿ ಚೆಕ್ ಮಾಡಿದ್ರೆ ನನಗೆ ಅನುಕೂಲ. ಯಾಕಂದರೆ ನಮ್ಗೆ ಅಷ್ಟೊಂದು ಕಾಸಿಲ್ಲ ಕೊಡೋಕ್ಕೆ. ಅದಕ್ಕೆ ನೀವು ಒಂಚೂರು ಜ್ವರ ಏನೋ ಸಿಂಟಮ್ಸ್ ಐತೆ ಅಂದರೆ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಹಾಂ, ಕಾರಲ್ಲಿದೆ. ಕೆಮ್ರಿ ಓಡ್ತಾವಳೆ. ಸಾಕು ಸಾಕು, ಜ್ವರ ಐತೆ ಅಂತ. ಅಲ್ಲ ನಾರ್ಮಲ್ ಇದೆಯಾ? ಮತ್ತೆ ಕೆಮ್ತಾ ಇದ್ರಲ್ಲ, ಏನು ಮಾಡೋದು ಮೇಡಮ್? ಹಾಂ, ಇವಾಗ ಇದು ಎಷ್ಟಾಗುತ್ತೆ ಇಲ್ಲಿ ಚಾರ್ಜಸ್? ಅಲ್ಲ ಎಷ್ಟಾಗುತ್ತೆ ಚಾರ್ಜಸ್ ಅಂದರೆ? ಅಲ್ಲ ಅಂದಾಜು ಮೇಲೆ ಮೇಡಮ್, ಯಾಕಂದರೆ ಗೌರ್ಮೆಂಟಲ್ಲಿ ಆದರೆ ನಂಗೆ ಕಮ್ಮಿ ಆಗುತ್ತೆ. ಎಷ್ಟಾಗುತ್ತೆ ಮೇಡಮ್? ಹೌದಾ? ಇವಾಗ ಅಡ್ಮಿಟ್ ಏನೋ ಮಾಡ್ಕೊತೀರಾ? ಎಷ್ಟಾಗುತ್ತೆ ಮೇಡಮ್? ಅಮೌಂಟ್ ಗೊತ್ತಿಲ್ಲ ನಮ್ಮ ಹತ್ರ, ದುಡ್ಡಿಲ್ಲ, ಅದಕ್ಕೋಸ್ಕರ ಮೇಡಮ್. ಎಲ್ಲಿ ಹತ್ರ ಇದೆ ಮೇಡಮ್? ಇಲ್ಲಿ ಬೋರಿಂಗಾ? ಹಾಂ, ಓಕೆ, ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಇಲ್ಲೇನೋ ಪಾಪ ನರ್ಸ್ಗಳು ಎಲ್ಲಾ ಡೀಟೇಲ್ಸ್ ಬರ್ಕೊಂಡು ಒಳಗೆ ಹೋಗಿ ಟೆಸ್ಟ್ ಮಾಡ್ತಾರೆ ಅಂದ್ರು. ಆದ್ರೆ ಅದಕ್ಕೆಷ್ಟು ಖರ್ಚಾಗುತ್ತೆ ಅಂದಾಗ ಮಾತ್ರ ಗೊತ್ತಿಲ್ಲ, ಒಟ್ನಲ್ಲಿ ಖರ್ಚಾಗುತ್ತೆ ಅಂದ್ರು. ನಮ್ಮ ಹತ್ರ ದುಡ್ಡಿಲ್ಲ ಅಂದಿದ್ದಕ್ಕೆ ವಿಕ್ಟೋರಿಯಾನೋ ಇಲ್ಲ ಬೌರಿಂಗ್ ಆಸ್ಪತ್ರೆಗೋ ಕರ್ಕೊಂಡು ಹೋಗಿ ಫ್ರೀಯಾಗಿ ಟೆಸ್ಟ್ ಮಾಡ್ತಾರೆ ಅಂದ್ಬಿಟ್ರು. ಅಲ್ಲಿಗೆ ಇಲ್ಲೂ ಕೂಡ ಕೋವಿಡ್ ಟೆಸ್ಟ್ ಮಾಡಿಸದೆ ಸಾಮಾನ್ಯ ರೋಗಿಗೆ ಚಿಕಿತ್ಸೆ ಸಿಗೋದಿಲ್ಲ ಅಂತ ಗೊತ್ತಾಗೋಯ್ತು. ಹೀಗಾಗಿ ಅಲ್ಲಿಂದ ಕಾಲ್ಕಿತ್ತ ನಮ್ಮ ತಂಡ ನಂತರ ಸೀದಾ ಹೊರಟಿದ್ದು ಸ್ವಲ್ಪವೇ ದೂರದಲ್ಲಿದ್ದ ಮತ್ತೊಂದು ಪ್ರತಿಷ್ಠಿತ ಆಸ್ಪತ್ರೆಗೆ. ನೋಡಿದ್ರೆ ಒಂದು ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ರಿಸೀವ್ ಮಾಡಲಾಗುತ್ತೆ ಅಂತ, ಮತ್ತೊಂದು ಆಸ್ಪತ್ರೆಯಲ್ಲಿ ರಿಯಾಲಿಟಿ ಹೇಗಿದೆ ಹೇಳ್ತೀವಿ. TV9 ರಹಸ್ಯ ಕಾರ್ಯಾಚರಣೆಯ ಕ್ಯಾಮೆರಾದಲ್ಲಿ ಏನೇನೆಲ್ಲ ಸೆರೆ ಆಯಿತು, ಯಾವ ರೀತಿಯಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ
ಬಹಳ ಎಮರ್ಜೆನ್ಸಿ ಇದೆ, ಜ್ವರ ಇದೆ, ಕೆಮ್ಮಿದೆ, ಶೀತ ಇದೆ ಅಂತ ಹೋದಂತಹ ಸಂದರ್ಭದಲ್ಲಿ ಅವರು ಹೇಗೆ ಬರಮಾಡ್ಕೊಳ್ತಾರೆ ಅಥವಾ ಅವರ ಪ್ರತಿಕ್ರಿಯೆ ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಆಸ್ಪತ್ರೆಯ ಉದಾಹರಣೆ ನಿಮಗೆ ಕೊಟ್ವಿ. ಈಗ ಚಿಕಿತ್ಸೆ ಕೊಡದೆ ವಿಚಾರಿಸೋದ್ರಲ್ಲೇ ಯಾವ ರೀತಿಯಾಗಿ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ ಕಳೀತಾರೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ದೃಶ್ಯ ಸಮೇತ ತೋರಿಸ್ತೀವಿ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳ ನರಳಾಟ ಗೋಳಾಟ ಯಾವ ಲೆಕ್ಕಕ್ಕೂ ಇಲ್ಲ. ಆಸ್ಪತ್ರೆ ಮಾತ್ರ ಅಲ್ಲಿ ಹೋಗಿ ದುಡ್ಡಿದ್ರೆ ಎಲ್ಲಿರಿ, ಇಲ್ಲ ಅಂದ್ರೆ ಹೋಗ್ತಾ ಇರಿ. ರೋಗಿಗಳ ಜೀವಕ್ಕೆ ಬೆಲೆ ಇಲ್ಲದಂತೆ ವರ್ತಿಸ್ತಾ ಇದ್ದಾರೆ ಬಹಳಷ್ಟು ಕಡೆ. ಅವ್ರು ಮಾತನಾಡುವಂತ ರೀತಿಯಲ್ಲಿ ಒಂದಷ್ಟು ಪೊಲೈಟ್ನೆಸ್ ಇರಬಹುದು, ಆದರೆ ಒಳಗೆ ಅಡ್ಮಿಟ್ ಮಾಡ್ಕೊಳ್ಳೋ ವಿಚಾರದಲ್ಲಿ ಮಾತ್ರ ರಾಜಧಾನಿ ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳು ನರಕ ದರ್ಶನ ಮಾಡಬೇಕಾಗುತ್ತೆ. ಆಸ್ಪತ್ರೆ ಮುಂದೆ ಹೋಗೋದೆ ಆದಷ್ಟು ಬೇಗ ನಮ್ಮನ್ನು ಅಡ್ಮಿಟ್ ಮಾಡ್ಕೊಳ್ತಾರೆ. ನಮಗಾಗ್ತಿರುವಂತ ಒದ್ದಾಟ ಏನಿದೆ ಅದಕ್ಕೊಂದು ಶಮನ ಆಗುವಂತ ಕೆಲಸವನ್ನ ಅಥವಾ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅಂತ. ಆದ್ರೆ ಉಸಿರು ನಿಂತು ಹೋಗುವಂತ ಹೊತ್ತಲ್ಲೂ ಕೂಡ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಿಂದ ಬಹಳ ದೊಡ್ಡ ಮಟ್ಟದ ಅಸಡ್ಡೆ ಆಗ್ತಾ ಇದೆ. ಚಿಕಿತ್ಸೆ ಕೊಡದೆ ವಿಚಾರಿಸಿಕೊಳ್ಳೋದ್ರಲ್ಲೇ ಸಮಯ ಕಳೀತಿದ್ದಾರೆ ಖಾಸಗಿ ಆಸ್ಪತ್ರೆ ಸಿಬ್ಬಂದಿ. ಇನ್ನು ಇಷ್ಟಕ್ಕೆ ಮುಗ್ದಿಲ್ಲ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳ ಕರಾಳತೆ. ಉಸಿರು ನಿಂತು ಹೋಗುವಂತ ಹೊತ್ತಲ್ಲೂ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ. ಚಿಕಿತ್ಸೆ ಕೊಡದೆ ಆಸ್ಪತ್ರೆ ಸಿಬ್ಬಂದಿ ರೋಗಿಗಳನ್ನ ವಿಚಾರಿಸುವುದರಲ್ಲೇ ಇಲ್ಲಿ ಬಹಳ ಟೈಮ್ ವೇಸ್ಟ್ ಆಗ್ತಿದೆ. ರೋಗಿಗಳ ಜೀವಕ್ಕೆ ಬೆಲೆ ಇಲ್ಲದಂತೆ ಅಮಾನವೀಯವಾಗಿ ಕೆಲವೊಂದಷ್ಟು ಜನ ಅಲ್ಲಿ ವರ್ತಿಸ್ತಾ ಇದ್ದಾರೆ. ಅಂತ ಆಸ್ಪತ್ರೆಗಳ ಕರಾಳ ಮುಖವನ್ನ ನಿಮಗೆ ತೋರಿಸ್ತೀವಿ ನೋಡಿ. ಸಮಯ ಮಧ್ಯಾಹ್ನ 12:52. ಮಣಿಪಾಲ್ ಆಸ್ಪತ್ರೆ, ಮಲ್ಲೇಶ್ವರ. ಮಹಾವೀರ್ ಜೈನ್ ಆಸ್ಪತ್ರೆಯಿಂದ ಹೊರಟ ನಮ್ಮ ತಂಡ ದೇಶದ ಮತ್ತೊಂದು ಪ್ರತಿಷ್ಠಿತ ಆಸ್ಪತ್ರೆ ಆವರಣಕ್ಕೆ ಎಂಟ್ರಿ ಆಯಿತು. ಅದುವೇ ಮಲ್ಲೇಶ್ವರಂನಲ್ಲಿರುವ ಮಣಿಪಾಲ್ ಆಸ್ಪತ್ರೆ. ಅಲ್ಲಿ ಹೋಗ್ತಿದ್ದಂತೆ ಅಡಿಯಿಂದ ಮುಡಿವರೆಗೂ ಮಾಸ್ಕು, ಗಾಗಲ್ಲು, ಗೌನು, ಗ್ಲೌಸು ಎಲ್ಲ ಕವರ್ ಮಾಡ್ಕೊಂಡಿದ್ದ ವ್ಯಕ್ತಿಯೊಬ್ಬ ನಮ್ಮನ್ನು ಮಾತಾಡ್ಸೋಕೆ ಅಂತ ಬಂದ. ಸರ್, ಇದು ಕೋವಿಡ್ ಆಸ್ಪತ್ರೆ, ಇಲ್ಲಿ ಟ್ರೀಟ್ಮೆಂಟ್ ಬೇಕು ಅಂದ್ರೆ BBMP ಇಂದ ಒಂದು ಲೆಟರ್ ತರಬೇಕು ಅಂದ್ಬಿಟ್ಟು. ಸರ್, BBMP ಇಂದ ಮೆಸೇಜ್ ಬರುತ್ತೆ ಇದೊಬ್ಬರಿಗೆ. ಅವ್ರ ಲಿಸ್ಟ್ ಅಲ್ಲಿ ಬಂದ್ರೆ ಹೆಸರು ಇದ್ರೆ ಒಳಗ್ ತಗೊಂಡ್ಬರ್ತಾರೆ. ನಾವು ಬೆಳಗ್ಗೆಯಿಂದ ಈಗ ಮಾಡ್ತಾ ಇದೀವಿ. ಇಲ್ಲ ನಾವು BBMP ಇಂದಾನೆ ಅವರಿಂದಾನೆ. ಈಗ ಕಂಡೀಷನ್ ಹತ್ರ ಇದ್ದಾಗ ನೀವು BBMP ಗೆ ಹೋಗಿ ಹುಡುಕಕ್ಕಾಗತ್ತ ನಾವು? ಅಣ್ಣ, ನಮ್ದೇನಿಲ್ಲ ಅಣ್ಣ, ಯಾವ ಹಾಸ್ಪಿಟಲ್ ಅದ ಅವ್ರದ್ದು ಏನಿಲ್ಲ, ಎಲ್ಲ BBMP ಇಂದ ಸೈನ್ ಆಗಿ ಸೀಲ್ ಆಗಿ ಬರಬೇಕು. ಅದ್ ಲೇಟ್ ಆಗುತ್ತೆ, ಒಂಚೂರು ಚೆಕ್ ಆದ್ರೂ ಮಾಡ್ಬೋದಲ್ಲ? ಯಾರು ಮಾಡಲ್ಲ ಅದು. ಅಲ್ಲ, ಪೇಷಂಟ್ ಕರ್ಕೊಂಡು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವ್ದು ಮಾಡ್ತಾ ಇಲ್ಲ. BBMP ಇಂದ ಬರೋ ಪೇಷಂಟ್ ನ ಒಳಗ್ ಕರ್ಕೊಂಡ್ಬಿಡ್ತಾರೆ ಅಷ್ಟೇ. ಅಲ್ಲ, ಪೇಷಂಟ್ ನ ಒಂಚೂರು ಟ್ರೀಟ್ಮೆಂಟ್ ಏನು ಮಾಡೋದಿಲ್ಲ ಅಂದ್ರೆ ಹೆಂಗೆ? ಇಲ್ಲ ಗುರು, ಎಲ್ಲಿ ಹೋದ್ರು ನೀವು ಅರ್ಜೆಂಟ್ ಅಂದ್ರೆ ನೀವು ಕೇಸ್ ಜನರಲ್ ಹೋಗಿ ನೋಡಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಅಷ್ಟೇ. ಹಾ, ಅಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಅವ್ನು ಸ್ವಲ್ಪ ಚೆಕ್ ಯಾರು ಮಾಡಲ್ಲ ಗುರು. ಅಲ್ಲ, ಅಟ್ಲೀಸ್ಟ್ ಅದೇನು ಸ್ಲ್ಯಾಬ್ ಚೆಕ್ ಅದೇನು ಯಾವ್ದು ಇಲ್ಲ. ನೀವು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಅಲ್ಲಿಂದ ನೀವು BBMP ಇಂದ ಲೆಟರ್ ತಂದ್ರೆ BBMP ಇಂದ ಮೆಸೇಜ್ ಕಳಿಸ್ತಾರೆ, ಒಂದು ಲೆಟರ್ ಕೊಡ್ತಾರೆ, ಅದರಿಂದ ಇವ್ರು ಅಡ್ಮಿಷನ್ ಮಾಡ್ತಾರೆ. ಇವಾಗ ಕೊಡ್ತಾರೆ ಹೋಗಿದ ತಕ್ಷಣ? ಹೋಗಿ ಅಲ್ಲಿ ಹೋಗಿ ಫಸ್ಟ್ ಅವ್ರ ಹತ್ರ ತೋರಿಸಿ. BBMP ಇದು BBMP ಇದ್ರಲ್ಲಿ ಐತಲ್ಲ ಕಾರ್ಪೊರೇಷನ್ ಅಂತ, ಅಲ್ಲೇ ಹೋಗ್ಬೇಕಾ ಡೈರೆಕ್ಟ್? ಅವರಿಂದ ಬರ್ಬೇಕು, ಇಲ್ಲಾಂದ್ರೆ ನೀವು ತಗೊಳ್ಳೋದೇ ಇಲ್ಲ. ಯಾವುದೋ ಅಡ್ಮಿಷನ್ ಇಲ್ಲಿ ಬರಲ್ಲ. BBMP ಇಂದಾನೆ ನಡೆಸ್ತಾ ಇರೋದು ಎಲ್ಲ ಹಾಸ್ಪಿಟ್ಲು. ಹೌದಾ? ಮತ್ತೆ ಇಲ್ಲಿ ಚೆಕ್ ಮಾಡ್ತಾರೆ ಹೋಗಿ ಅಂತಂದ್ರೆ ಮತ್ತೆ ಇಲ್ಲಿ ಯಾರು ಚೆಕ್ ಮಾಡಲ್ಲ. ಅಟ್ಲೀಸ್ಟ್ ಅದು ಜ್ವರ ಆಯ್ತಾ? ಯಾರು ಚೆಕ್ ಮಾಡಲ್ಲ. ಹೌದಾ? ಯಾವ ಹಾಸ್ಪಿಟ್ಲ್ಗೆ ಹೋದ್ರೂ ಚೆಕ್ ಮಾಡಲ್ಲ. BBMP ಇಂದಾನೆ ಬರಬೇಕು. ಈ ಕಾಯಿಲೆ ಇದು BBMPನೇ ಅವರು ತಗೊಂಡಿರೋದು. ಅವ್ರಿಗೊಂದು ಅಲ್ಲ ಸರ್, ಹಂಗೆ ಅವ್ರಿಗೂ ಕೇಳ್ಬಿಡಿ, ಅವ್ರಿಗೊಂದು ಯಾರು ಅಲ್ಲ ಅಷ್ಟೇ ಸರ್. ನಾವು ಅದಕ್ಕೆ ಇಲ್ಲ ನಿಂತಿರೋದು, ಯಾವುದು ಚೆಕ್ ಮಾಡ್ತಾ ಇಲ್ಲ. ಬರೀ BBMP ಇಂದ ಬರೋ ಪೇಷಂಟ್ ಲಿಸ್ಟಲ್ಲಿ ಇದ್ರೆ ಒಳಗೆ ತಗೊಂಡ್ಬಿಡ್ತಾರೆ. ಮತ್ತೆ ಪೇಷಂಟ್ ಏನೋ ಸತ್ತೋದ್ರೆ BBMP ಅವ್ರಿಗೆ ಕೇಳ್ಬೇಕನ್ನ? BBMP ಅವ್ರಿಗೇನೆ? ಅವ್ರದ್ದೇನ ಇನ್ಚಾರ್ಜ್. ಅಯ್ಯೋ ಶಿವನೇ, ನಮ್ಮ ಆಸ್ಪತ್ರೆಗಳು, ಅಲ್ಲಿನ ಸಿಬ್ಬಂದಿ ಇಷ್ಟೊಂದು ನಿಷ್ಕರುಣಿಗಳಾಗ್ಬಿಟ್ರ. ಅದೆಷ್ಟು ಸಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಲ್ಕುಲ್ ಅಂದ್ರೆ ಆಗಲ್ಲ ಅಂದ್ಬಿಟ್ಟ. BBMPನವರೇ ಮೆಸೇಜ್ ಮಾಡ್ತಾರಂತೆ, ಆಗಿವ್ರು ಅಡ್ಮಿಟ್ ಮಾಡ್ಕೊಳ್ತಾರಂತೆ. ಅಲ್ಲ ರೀ ಸ್ವಾಮಿ, ಅಷ್ಟೆಲ್ಲ ಮಾಡೋ ಹೊತ್ತಿಗೆ ಒಂದು ವೇಳೆ ಪೇಷಂಟ್ ಏನಾದ್ರೂ ಸತ್ತೇ ಹೋದ್ರೆ ಏನ್ ಗತಿ ಸ್ವಾಮಿ ಅಂದ್ರೆ ಅದಕ್ಕೂ ಆತ BBMPನೇ ಹೊಣೆ ಅಂದ್ಬಿಟ್ಟ. ಎಷ್ಟು ಸಲೀಸಾಗಿ ಜಾರ್ಕೊಂಡ್ಬಿಟ್ಟ ನೋಡಿ. ಸರಿ, ಇವನ್ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಆಸ್ಪತ್ರೆಯ ಮತ್ತೊಬ್ಬರು ಸಿಬ್ಬಂದಿ ಬಳಿ ನಮ್ಮ ಪ್ರತಿನಿಧಿ ಮಾತಾಡಿದ್ರು. ಅಲ್ಲೂ ಇದೇ ಉತ್ತರ.
ಮೇಡಮ್ ಪೇಷಂಟ್ ಇದ್ರು ಡೈರೆಕ್ಟ್ ಆಗಿ ಅಡ್ಮಿಷನ್ ತಗೊಳಲ್ಲ ಸರ್. ಹಾಂ ಮೇಡಮ್. ಬಿಬಿಎಂಪಿ ಬರಬೇಕು ಮೇಡಮ್ ಪ್ರೊಸೀಜರ್ ಅದೆಲ್ಲ ಮಾಡೋದಕ್ಕೆ ಪ್ರಾಬ್ಲಮ್. ಪೇಷಂಟ್ಗೆ ಏನು ಹೆಚ್ಚು ಕಮ್ಮಿ ಆದರೆ ಏನು ಗೌರ್ಮೆಂಟ್ ಕಡೆಯಿಂದಾನೇ ನಮ್ಗೆ ಅಂತ ಹೇಳಿದ್ದಾರೆ ಸರ್. ಅದಕ್ಕೆ ನಮಗೆ ಗೌರ್ಮೆಂಟ್ ಥ್ರೂ ರಿಜಿನಾ ಅಂತ ಇದ್ದಾರೆ, ಕಮಿಷನರ್ ಹೆಲ್ತ್ ಕಮಿಷನರ್ ಆಫೀಸಲ್ಲೇ ಮಿಸ್ ರಿಜಿನಾ ಅಂತ ಇದ್ದಾರೆ. ಅವರೇನೆ ಹಾಸ್ಪಿಟಲ್ಗೆ ಅಸೋಸಿಯೇಟ್ ಮಾಡಿ ಅವರೇ ಕಳಿಸ್ತಾ ಇರೋದು. ನಾವು ಆ ಪೇಷಂಟ್ ಮಾತ್ರ ತಗೊಳ್ತಾ ಇದ್ದೀವಿ ಮೇಡಮ್. ಅಟ್ಲೀಸ್ಟ್ ಏನು ಬೆಡ್ ಇವಾಗ ಫುಲ್ ಇದೆ ನಮ್ಮದ್ರಲ್ಲೇ. ಹಾಂ ಎಲ್ಲಿ ತಗೊಂಡನ ಹೇಳಿದ್ದೀವಿ ಒಂಚೂರು ಚೆಕ್ ಮಾಡೋದು ಏನು ಇಲ್ಲಿ ಬೆಳಗ್ಗೆ ಒದ್ದಾಡ್ತಾ ಇದೆ. ಯಾವ ಹಾಸ್ಪಿಟ್ಲಿಗೂ ಸೇರಿಸ್ಕೊತಾ ಇಲ್ಲ ಮೇಡಮ್. ಕೊಲಂಬಿಯಾಗೆ ಹೋಗಿ, ಡೆಫಿನೆಟ್ಲಿ ಕೊಲಂಬಿಯಾಗೆ ಹೋಗಿ ಸರ್. ಕೇಳಿದ್ರಲ್ಲ ವೀಕ್ಷಕರೇ, ನಾವು ತಗೊಳ್ತಿಲ್ಲ ಅಲ್ಲೋಗಿ ಇಲ್ಲೋಗಿ ಅಂತ ಬಿಟ್ಟಿ ಸಲಹೆ ಕೊಡೋದೇ ಆಗೋಯ್ತು. ಅಲ್ಲಿಂದ ಮತ್ತೊಂದ್ ಕಡೆ ಹೋದ್ರೆ ಅಲ್ಲೂ ಕೂಡ ಅದೇ ಉತ್ತರ. ವೀಕ್ಷಕರೇ, ಇದು ನಮ್ಮ ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳ ಬಂಡವಾಳ. ಕೋವಿಡ್ ರಣಕ್ಕೆ ಹಾಕ್ತಿದೆ ನಿಜ. ಹಾಗಂತ ಕೋವಿಡ್ ಅಲ್ಲದ ರೋಗಿಗಳನ್ನ ಟೆಸ್ಟ್ ಮಾಡಬೇಡಿ, ಸೇರಿಸ್ಕೊಳ್ಬೇಡಿ, ಚಿಕಿತ್ಸೆ ಕೊಡಬೇಡಿ ಅಂತ ಯಾವ ಸರ್ಕಾರನೂ ಹೇಳಿಲ್ಲ, ಯಾವ ದೊಣ್ಣೆ ನಾಯಕನೂ ಕಟ್ಟಪ್ಪಣೆ ಹೊರಡಿಸಿಲ್ಲ. ಆದಾಗ್ಯೂ ಈ ಆಸ್ಪತ್ರೆಗಳು ಸಾಮಾನ್ಯ ರೋಗಿಗಳಿಗೆ ಚಿಕಿತ್ಸೆ ನಿರಾಕರಿಸ್ತಿರೋದು ಯಾಕೆ? ಅದು ಅಕ್ಷಮ್ಯ ಅಪರಾಧ ಅಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸರ್ಕಾರದ ಸಚಿವ ಮಹಾಶಯರು ನೋಡ್ತಾ ಇದ್ದಾರೋ ಇಲ್ವೋ ಈ ಸ್ಟೋರಿಯನ್ನ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವುದೂ ಮಾಡ್ತಾ ಇಲ್ಲ. ಬಿಬಿಎಂಪಿಯಿಂದ ಬರೋ ಪೇಷಂಟ್ನ ಒಳಗೆ ಕರ್ಕೊಂಡ್ಬರ್ತಾರೆ ಅಷ್ಟೇ. ಅಲ್ಲ, ಪೇಷಂಟ್ನ ಒಂಚೂರು ಟ್ರೀಟ್ಮೆಂಟ್ ಏನು ಮಾಡೋದಿಲ್ಲ ಅಂದ್ರೆ ಏನಿಲ್ಲ ಗುರು. ಎಲ್ಲಿ ಹೋದ್ರೂ ನೀವು ಅರ್ಜೆಂಟ್ ಅಂದರೆ ನೀವು ಕೇಸ್ ಜನರಲ್ಗೆ ಹೋಗಿ ನೋಡಿ. ಗೌರ್ಮೆಂಟ್ ಹಾಸ್ಪಿಟ್ಲು ಅಷ್ಟೇ. ಹಾಂ ಅಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ ಒಂದು ಸ್ವಲ್ಪ ಚೆಕ್ ಇಲ್ಲಿ ಯಾರು ಮಾಡಲ್ಲ ಗುರು. ಅಲ್ಲ, ಅಟ್ಲೀಸ್ಟ್ ಅದೇನು ಸ್ಲ್ಯಾಬ್ ಚೆಕ್ ಅದೇನು ಯಾವುದೂ ಇಲ್ಲ. ನೀವು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಅಲ್ಲಿಂದ ನೀವು BBMP ಲೆಟರ್ ತಂದ್ರೆ BBMP ಮೆಸೇಜ್ ಕಳಿಸ್ತಾರೆ, ನಿಮಗೂ ಒಂದು ಲೆಟರ್ ಕೊಡ್ತಾರೆ. ಹಾಂ, ಅದರಿಂದ ಇವರು ಅಡ್ಮಿಷನ್ ಮಾಡಿ ಇವಾಗ ಕೊಡ್ತಾರೆ. ಹೋಗಿದ ತಕ್ಷಣ ಹೋಗಿ ಅಲ್ಲಿ ಹೋಗಿ ಫಸ್ಟ್ ಅವ್ರ ತೋರಿಸಿ. BBMP ಇದು BBMP ಇದರಲ್ಲಿ ಐತಲ್ಲ ಕಾರ್ಪೊರೇಷನ್ ಅಂತ, ಅಲ್ಲೇ ಹೋಗ್ಬೇಕಾ ಡೈರೆಕ್ಟು? ಅವರಿಂದ ಬರಬೇಕು, ಇಲ್ಲಾಂದ್ರೆ ನೀವು ತಗೊಳ್ಳೋದೇ ಇಲ್ಲ. ಯಾವುದೋ ಅಡ್ಮಿಷನ್ ಇಲ್ಲಿ ಬರಲ್ಲ. BBMPಯಿಂದಾನೇ ನಡೆಸ್ತಾ ಇರೋದು ಎಲ್ಲ ಹಾಸ್ಪಿಟ್ಲು. ಹೌದಾ? ಮತ್ತೆ ಇಲ್ಲಿ ಚೆಕ್ ಮಾಡ್ತಾರೆ ಹೋಗಿ ಅಂತಂದ್ರೆ ಮತ್ತೆ ಇಲ್ಲಿ ಯಾರು ಚೆಕ್ ಮಾಡಲ್ಲ. ಅಟ್ಲೀಸ್ಟ್ ಅದು ಜ್ವರ ಇದೆ ಯಾರು ಚೆಕ್ ಮಾಡಲ್ಲ. ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಚೆಕ್ ಮಾಡಲ್ಲ. BBMPಯಿಂದಾನೇ ಬರಬೇಕು. ಈ ಕಾಯಿಲೆ ಇದೆ, BBMPನ ಅವರು ತಗೊಂಡಿರೋದು. ಅವ್ರಿಗೊಂದು ಎಲ್ಲ ಸರ್ ಹಿಂಗೆ ಅವ್ರಿಗೂ ಕೇಳ್ಬಿಡಿ. ಅವ್ರಿಗೊಂದು ಯಾರು ಅಲ್ಲೇ ಅಷ್ಟೇ ಸರ್. ನಾವು ಅದಕ್ಕೆ ಇಲ್ಲೇ ನಿಂತಿರೋದು. ಯಾವುದೂ ಚೆಕ್ ಮಾಡ್ತಾ ಇಲ್ಲ. ಬರೀ BBMPಯಿಂದ ಬರೋ ಪೇಷಂಟ್ ಲಿಸ್ಟಲ್ಲಿ ಇದ್ದರೆ ಒಳಗೆ ತಗೊಂಡ್ಬಿಡ್ತಾರೆ. ಮತ್ತೆ ಪೇಷಂಟ್ ಏನಾದ್ರು ಸತ್ತೋದ್ರೆ BBMP ಅವ್ರಿಗೆ ಕೇಳ್ಬೇಕನ್ನ BBMP ಅವ್ರಿಗೇನೆ ಅವ್ರಿಗೇನೆ ಇನ್ಚಾರ್ಜ್. ಮತ್ತೆ ಪೇಷಂಟ್ ಏನಾದ್ರು ಸತ್ತೋದ್ರೆ BBMP ಅವ್ರಿಗೆ ಕೇಳ್ಬೇಕನ್ನ BBMP ಅವ್ರಿಗೇನೆ ಅವ್ರಿಗೇನೆ ಇನ್ಚಾರ್ಜ್. ಮತ್ತೆ ಪೇಷಂಟ್ ಏನಾದ್ರು ಸತ್ತೋದ್ರೆ BBMP ಅವ್ರಿಗೆ ಕೇಳ್ಬೇಕನ್ನ BBMP ಅವ್ರಿಗೇನೆ ಅವ್ರಿಗೇನೆ ಇನ್ಚಾರ್ಜ್. ನಾನು ಪೇಷಂಟ್ ಇಲ್ಲಿ ಮಲಗಿಸ್ಬಿಟ್ಟು ಹೊಂಟೋದ್ರೆ ಅವಾಗ ಅಡ್ಮಿಟ್ ಮಾಡ್ಕೊತೀರಾ? ಅದು BBMP ಅವರೇ ನೋಡ್ಕೊಂಡ್ಬಿಡ್ತಾರೆ. ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದಾರಲ್ಲ ಅಲ್ಲಿಂದ. ಎಲ್ಲಿಂದ? ಹ್ಞೂ, ಸಿಸ್ಟಮ್ ಮಾಡಿ ಎಲ್ಲ ಕಡೆ ಚೂರು ಚೆಕ್ ಆದ್ರೂ ಮಾಡ್ಬೋದಲ್ವಾ? ಇಲ್ಲಿ ಇಲ್ಲ. ಅದೇ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಯಾವುದೇ ಚೆಕಿಂಗ್ ಇಲ್ಲ. BBMPಯಿಂದ ಅಪ್ಲೈ ಆಗಿರೋದನ್ನ ಮಾತ್ರ ಒಳಗೆ ತಗೊಂಡ್ಬಿಡ್ತಾರೆ, ಮಿಕ್ಕಿದ್ದು ಯಾವುದೂ ಇಲ್ಲ. ಅಲ್ಲ, ಅಲ್ಲಿಗೆ ಹೋಗಿ ಇಲ್ಲ. ನಾನು ಹೋಗಿ ಲೆಟರ್ ತಗೊಂಡು ಬರ್ತೀನಿ BBMPಯಿಂದ. ಅಲ್ಲಿ ತನಕ ಪೇಷಂಟ್ ಕರ್ಕೊಂಡು ಹೋಗ್ಬೇಕಲ್ಲ. ಅಲ್ಲಿ ತನಕ ಪೇಷಂಟ್ ಇಟ್ಕೊಂಡಿರ್ತಾರೆ. ಪೇಷಂಟ್ ಕರ್ಕೊಂಡು ಹೋಗ್ಬೇಕಲ್ಲ. ಪೇಷಂಟ್ ಇಲ್ಲದೆ ಹೆಂಗೆ ಕೊಡ್ತಾರಲ್ಲ ಲೆಟರ್? ನೋಡಿಲ್ಲ ಅಂದ್ರೆ ಅವ್ರಿಗೆ ತೋರಿಸೋ ಜವಾಬ್ದಾರಿ TV9 ತೆಗೆದುಕೊಳ್ಳುತ್ತೆ ಬಿಡಿ. ಓಕೆ, ನಮ್ಮ ತಂಡ ಇನ್ನು ಮಣಿಪಾಲ್ ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಯ ಕರ್ಮಕಾಂಡ ಬಯಲಿಗೆಳೆಯೋದಕ್ಕೆ ಹೊರಟಿತು. ಸಮಯ ಮಧ್ಯಾಹ್ನ 1:12. ಸುಗುಣ ಆಸ್ಪತ್ರೆ, ರಾಜಾಜಿನಗರ. ಮಲ್ಲೇಶ್ವರಂ ಮಣಿಪಾಲ್ ಆಸ್ಪತ್ರೆಯಿಂದ ನಮ್ಮ ರೋಗಿ ಹೊರಟಿದ್ದು ರಾಜಾಜಿನಗರದ ಸುಗುಣ ಆಸ್ಪತ್ರೆಗೆ. ಅಲ್ಲೇ ಎಂಟ್ರೆನ್ಸ್ ನಲ್ಲೇ ಕುಳಿತಿದ್ದ ಮಹಿಳಾ ಸಿಬ್ಬಂದಿಯೊಬ್ಬರಿಗೆ ನಮ್ಮ ಪೇಷಂಟ್ ತುಂಬಾ ಕೆಮ್ತಾ ಇದ್ದಾರೆ, ಸ್ವಲ್ಪ ಚೆಕ್ ಮಾಡಬೇಕಿತ್ತು ಅಂದ್ರೆ ಈಗಾಗೋದಿಲ್ಲ, ಬೆಳಗ್ಗೆ 7:30 8 ಗಂಟೆ ಒಳಗೆ ಕರ್ಕೊಂಡು ಬನ್ನಿ ಅಂದ್ಬಿಟ್ರು. ಎಷ್ಟು ಸಲ ಕೇಳ್ಕೊಂಡ್ರು ಆಕೆದು ಒಂದೇ ಉತ್ತರ, ಪೇಷಂಟ್ ಬಂದಿದ್ದಾರೆ ಚೆಕ್.
ಬೆಳಗ್ಗೆಯಿಂದ ತುಂಬ ಕಂಡೀಷನ್ ತುಂಬ ಕೆಮ್ತಾ ಇದ್ದಾರೆ ಮೇಡಮ್ ಅದಕ್ಕೂ. ಸರ್ ಇವತ್ತು ಆಗಲ್ಲ, ನಾಳೆ ಬೆಳಗ್ಗೆ 8:30ಗೆ ಕರ್ತೀವಿ. 7:30 8 o'clock ಒಳಗಡೆ ಬನ್ನಿ. ಅದು ಲಿಮಿಟೆಡ್ ಅಷ್ಟೇ, ಫಸ್ಟ್ 20 ಮೆಂಬರ್ಸ್ಗೆ ಅಷ್ಟೇ ಮಾಡೋದು. ಅದಕ್ಕೆ ಮೇಲೆ ಕಿಟ್ ಬಂದರೆ ಮಾತ್ರ ನೆಕ್ಸ್ಟ್ ನಾವು ತಗೋತೀವಿ. ಹೌದಾ? ಅಲ್ಲ ಮೇಡಮ್, ತುಂಬ ಪ್ರಾಬ್ಲಮ್ ಇದೆ. ಏನಾಗಿದೆ ಸರ್ ಅವ್ರಿಗೆ? ಬೆಳಗ್ಗೆಯಿಂದ ತುಂಬ ಕೆಮ್ತವ್ರು ಮೇಡಮ್, ಕೆಮ್ತವ್ರ ಒದ್ದಾಡ್ತವ್ರು, ಕಾರಲ್ಲಿ ಹಾಕೊಂಡ್ಬಂದಿದ್ದೀವಿ. ಇವಾಗ ಸದ್ಯಕ್ಕೆ ಡಾಕ್ಟರ್ ಹತ್ರ ನಾನು ತೋರಿಸ್ಕೊಳ್ಳಿ ಸರ್. PPE ಕಿಟ್ ತಗೊಂಡ್ಕೊಳ್ಬೇಕು, ಅವ್ರು ನೋಡ್ತಾರೆ. ಕೋವಿಡ್ ಟೆಸ್ಟ್ ಹತ್ರ ಎಮರ್ಜೆನ್ಸಿ ಅಂದರೆ ನೀವು ಈಗ ಬಂದ್ಬಿಟ್ಟು ಅವ್ರು ಎಷ್ಟು ಗಂಟೆಗೆ ಬಂದಿರ್ತೀವಿ ಅವ್ರಿಗೆ ಕೇಳೋರು ಎಷ್ಟು ಗಂಟೆಗೆ ಬಂದಿದ್ದಾರೆ. ಹೌದಾ? ಅವ್ರಿಗೆ ಆಗಲ್ಲ ಅಂತ ಹೇಳಿ ಕಳಿಸಿ. ಅವ್ರ ಪೇಷಂಟ್ ತುಂಬಾ ಕಂಡೀಷನ್ ಇದಾದ್ಮೇಲೆ ಅವ್ರನ್ನ ಮತ್ತೆ ಕರ್ಸ್ಕೊಂಡಿದ್ದಾರೆ. ಅದೇ ಥರ ಕಂಡೀಷನ್ ಅದೇ ಥರ ಅಲ್ಲ ಸರ್, ಅವ್ರು ಸ್ಟೇಬಲ್ ಇರೋರಿಗೆ ಅರ್ಥ ಮಾಡ್ಕೊಳ್ಬೇಕು ನೀವೇನೆ. ಹೇಗೆ ಟ್ರೀಟ್ಮೆಂಟ್ ಕೊಡ್ತೀನಿ? ಟ್ರೀಟ್ಮೆಂಟ್ ಅವ್ರಿಗೆ ಸರ್ಜರಿ ಕರ್ಕೊಂಡ್ ಬಂದಿರೋದು ಪೇಷಂಟ್. ನಾವು ಬೆಳಗ್ಗೆ ಆಗೋದೇ ಇಲ್ಲ ಅಂತ ಕಳಿಸ್ಕೊಟ್ಟಿದ್ವಿ. ಮತ್ತೆ ಬಂದು ಅವ್ರು ವೇಟ್ ಮಾಡಿದ್ದಾರೆ ಬೆಳಗ್ಗೆ 7:30. ಮತ್ತೆ ಪೇಷಂಟ್ ತಿರೋದ್ರೆ ಮೇಡಮ್ ಏನ್ ಮಾಡೋದು? ಪೇಷಂಟ್ ಹೆಚ್ಚು ಕಮ್ಮಿ ಹೊಟ್ಟೋದ್ರೆ ಸರ್ ಕೆಮ್ಮಿಗೆಲ್ಲ ಹೋಗ್ಬಿಡ್ತಾರೆ ಸರ್. ಮೇಡಮ್ ಇವಾಗೆಲ್ಲ ಕರೋನಾ ಪ್ರಾಬ್ಲಮ್ ಇರೋದ್ರಿಂದ ನಾವು ಹೇಳ್ತಿರೋದು ಮೇಡಮ್. ದಯವಿಟ್ಟು ನಾಳೆ ಬೆಳಗ್ಗೆ ಕರ್ಕೊಂಡ್ ಬಂದಿದ್ದಾರೆ. ಪೇಷಂಟ್ ಕರ್ಕೊಂಡು ಬಂದ್ರೆ ಯಾರು ಕೇರೆ ಮಾಡ್ತಿಲ್ವಲ್ಲ ಯಾಕೆ ಮೇಡಮ್ ಅಂದ್ರೆ ಆಕೆ ಅದೆಷ್ಟು ದಿಮಾಕ್ನಿಂದ ಮಾತಾಡಿದ್ಲು ಗೊತ್ತಾ? ಪೇಷಂಟ್ಗೆ ಯಾರು ಇಷ್ಟೊಂದು ಕೇರೆ ತಗೊಳ್ಳೋದಲ್ಲ ಮೇಡಮ್. ಸರ್ ಅಷ್ಟು ಎಮರ್ಜೆನ್ಸಿ ಇದ್ರೆ ದಯವಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಮಾಡ್ಕೊಂಡಿದ್ದೀವಿ ಮೇಡಮ್. ಇದು ಹುಡ್ಕೊಂಡು ಬರೋದು ಮನೆ ಹತ್ರ ಅಂದ್ಬಿಟ್ಟು ಕರ್ಕೊಂಡ್ ಬರೋದು ಏನಕ್ಕೆ ಮೇಡಮ್? ಮಾಡ್ತಾ ಇಲ್ಲ ಸರ್, ಹುಡ್ಕೊಂಡ್ ಬರೋದಲ್ಲ, ಇಲ್ಲಿ ಎಲ್ಲೂ ಮಾಡ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಎಲ್ಲೂ ಮಾಡ್ತಾ ಇಲ್ಲ. ಬರೀ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಮಾತ್ರ ಮಾಡ್ತಾ ಇರೋದು. ಅಟ್ಲೀಸ್ಟ್ ಬೋರ್ಡ್ ಆದ್ರೆ ಹಾಕ್ರೆ ಹಂಗೆ ಹೊಟ್ಟೋಯ್ತೀವಲ್ಲ, ಗೌರ್ಮೆಂಟ್ ಓನ್ಲಿ ಅಂತ. ಅಲ್ಲಿ ಬೋರ್ಡ್ ಹಾಕ್ಬಿಟ್ರೆ ಓನ್ಲಿ ಅಂತ ಅಲ್ಲ ಸರ್, ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಮಾತ್ರ ಮಾಡ್ತಾ ಇರೋದು ಅಂತ ನಾನು ಹೇಳಿದ್ದು. ಬೇರೆ ಎಲ್ಲಿ ಅಂತ ಕೇಳಿದ್ರಲ್ಲ, ಅದಕ್ಕೆ ನಾನು ಹೇಳಿದ್ದು. ನಿಮ್ಮಲ್ಲಿ ಇದು ಕೋವಿಡ್ ಟೆಸ್ಟ್ ಮಾಡೋದೇ ಇಲ್ವಾ? ಟೆಸ್ಟ್ ಮಾಡ್ತಾ ಇರೋದು ಸರ್, ಇವಾಗಿಲ್ಲ. ಇವಾಗ ಖಾಲಿ ಆಗಿದೆ ಕಿಟ್ಟು. ಮೇಡಮ್ ಎಮರ್ಜೆನ್ಸಿ ಅಟ್ಲೀಸ್ಟ್ ಚೆಕ್ ಮಾಡ್ಬೋದಾಯ್ತಲ್ವಾ ಅಂತ ನನ್ನ ಪ್ರಶ್ನೆ. ಎಮರ್ಜೆನ್ಸಿ ಇದ್ರೆ ಮೇಲೆ ಹೋಗಿ ಸರ್, ಅಲ್ಲಿ ಕೆಳಗಡೆ ಟೆಸ್ಟ್ ಕರ್ಕೊಂಡು ಹೋಗಿ ಮೇಲೆ ಅಲ್ಲಿ ಫೀವರ್ ಇದೆ ಮೇಲೆ PPE ಕಿಟ್ ತಗೊಂಡ್ಬಂದು ಕೊಡಿ. 1600 ಆಗುತ್ತೆ. ಡಾಕ್ಟರ್ ನೋಡ್ತಾರೆ ಆಯ್ತಾ. ಕೋವಿಡ್ ಟೆಸ್ಟ್ ಅಂದ್ರೆ ಅವ್ರು ಡಾಕ್ಟ್ರಿಗೆ ಬರ್ಕೊಟ್ರು ಕೋವಿಡ್ ಟೆಸ್ಟ್ ಮಾಡೋದು. ಇವಾಗ ಎಮರ್ಜೆನ್ಸಿ ಡಾಕ್ಟರ್ನ ನೋಡ್ಕೊಂಡು ಗೊತ್ತಾ? ಕೇಳಿದ್ರ? ತೀರಾ ಎಮರ್ಜೆನ್ಸಿ ಇದ್ರೆ ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ಹೇಳೋಕ್ ಇವರೇ ಬೇಕಾ? ಹಾಗಾದ್ರೆ ಇವರು ಆಸ್ಪತ್ರೆ ಕಟ್ಟಿರೋದು ಯಾಕೆ? ಸ್ವಲ್ಪ ಏನಾಗಿದೆ ಅಂತ ಟೆಸ್ಟ್ ಆದ್ರೂ ಮಾಡಬಾರ್ದಾ? ಅಂದ್ರೆ ಆಕೆ ಬಾಯಿಂದ ಬಂತು ನೋಡಿ, ನಾವೇ PPE ಕಿಟ್ ತಂದು ಕೊಡ್ಬೇಕಂತೆ. ಅದು 1600 ರೂಪಾಯಿ ಆಗುತ್ತಂತೆ. ಆಮೇಲೆ ಏನಾಗಿದೆ ಅಂತ ಟೆಸ್ಟ್ ಮಾಡ್ತಾರಂತೆ. ಇದು ನಮ್ಮ ಆಸ್ಪತ್ರೆಗಳ ಹಕೀಕತ್ತು ಕಣ್ರಿ. ನಾಚಿಕೆ ಆಗ್ಬೇಕಿಂತ ಆಸ್ಪತ್ರೆಗಳಿಗೆ. ರೋಗಿ ಸಾಯ್ತಾ ಇದ್ದಾನೆ ಅಂದ್ರೂ ಸ್ವಲ್ಪನೂ ಮಾನವೀಯತೆ ಇಲ್ಲದೆ ವರ್ತಿಸ್ತಿದ್ದಾರೆ. ಇಂಥ ಆಸ್ಪತ್ರೆಗಳಿಗೆ ಏನಾದ್ರೂ ನೆಗಡಿ ಕೆಮ್ಮು ಅನ್ಕೊಂಡು ಯಾರಾದ್ರೂ ರೋಗಿಗಳು ಬಂದ್ರು ಇಲ್ಲಿ ಕ್ಯಾರೆ ಅನ್ನೋದಿಲ್ಲ. ಸತ್ರೆ ವಾಪಸ್ ಡೆಡ್ ಬಾಡಿ ಹೊತ್ಕೊಂಡು ಹೋಗ್ಬೇಕಷ್ಟೇ. ಸರಿ, ಇಲ್ಲಿನ ಗುದ್ದಾಡಿ ಪ್ರಯೋಜನ ಇಲ್ಲ ಅಂತ ಮತ್ತೊಂದು ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಹೇಗಿದೆ ನೋಡೋಣ ಅಂತ ಮುಂದಕ್ಕೆ ಹೊರಟು. ನೋಡಿದ್ರೆ ರಹಸ್ಯ ಕಾರ್ಯಾಚರಣೆಯಲ್ಲಿ ಯಾವ ರೀತಿಯಾಗಿ ಆಸ್ಪತ್ರೆಯಲ್ಲಿ ರೆಸ್ಪಾನ್ಸ್ ಸಿಗುತ್ತೆ ಅಂತ. ಒಂದು ಪ್ಯಾಂಡಮಿಕ್ ಆದಂತಹ ಸೋಂಕು ಬಂದಾಗ ನಮ್ಮ ಸಿಟಿಯಲ್ಲಿ ಬೆಂಗಳೂರಿನಲ್ಲಿ ಹೇಗೆ ಆಸ್ಪತ್ರೆ ಅವರಿಂದ ಪ್ರತಿಕ್ರಿಯೆ ಬರ್ತಾ ಇದೆ ಅಂತ ಇದು ಕ್ಯಾಮ್ರಾ ತೋರಿಸಿ ಕ್ಯಾಮ್ರಾ ಅಲ್ಲಿ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಯಾಕಂತ ಹೇಳಿದ್ರೆ ಬಹಳಷ್ಟು ಮಂದಿ ಇದೇ ರೀತಿಯಾಗಿ ಅನುಭವಿಸಿದ್ದಾರೆ. ಅವರು ಈ ರೀತಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೋಗಿಲ್ಲ, ಇಂಥದ್ದೇ ಅನುಭವಗಳು ಅವ್ರಿಗೂ ಕೂಡ ಆಗಿದೆ. ಅದಕ್ಕೋಸ್ಕರ ನಿಮಗೆ ದೃಶ್ಯ ಸಮೇತ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂದ್ರೆ ಟ್ರೀಟ್ಮೆಂಟ್ ಒಳಗೆ ಹೋದ್ಮೇಲಲ್ಲ, ನೀವು ಅಲ್ಲಿ ಎಂಟ್ರಿ ಕೊಡ್ತಿದ್ದ ಹಾಗೆ ಯಾವ ರೀತಿ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ ಅದ್ರ ಬಗ್ಗೆ ರಹಸ್ಯ ಕಾರ್ಯಾಚರಣೆಯಲ್ಲಿ ತೋರಿಸ್ತಾ ಇದೀವಿ. ಜೊತೆಗೆ ಇಷ್ಟಕ್ಕೆ ಮಾತ್ರ ಇದು ಮುಗಿಲಿಲ್ಲ, ಇನ್ನಷ್ಟು ಆಸ್ಪತ್ರೆಗಳ ಕರಾಳ ಮುಖವನ್ನು ತೋರಿಸ್ತೀವಿ. ಯಾವ ರೀತಿಯಾಗಿ ಬೇರೆ ಆಸ್ಪತ್ರೆ ನೋಡಿ ಫ್ರೀ ಬೇಕಂದ್ರೆ ಗೌರ್ಮೆಂಟ್ ಆಸ್ಪತ್ರೆ ಹೋಗಿ ಅಂತ ಹೇಳ್ತಾರೆ ಅಂತ ಅದನ್ನ ನೋಡೋಣ. ಇದು ಟಿವಿ9 ಬಿಗ್ ಎಕ್ಸ್ಪೋಸ್. ರಹಸ್ಯ ಕಾರ್ಯಾಚರಣೆಯಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ನಿಮಗೆ ಸೋಂಕಿದೆ, ಜ್ವರ ಇದೆ, ಶೀತ ಇದೆ ಅಂತ ಹೋದ್ರೂ ಕೂಡ ಯಾವ ರೀತಿಯಾಗಿ ನಿಮ್ಮನ್ನ ನಡೆಸಿಕೊಳ್ಳಲಾಗುತ್ತೆ ಅಂತ ಒಂದಷ್ಟು ಬಹಳ ಜ್ವಲಂತವಾದಂತಹ ಚಿತ್ರಣಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ ಬಹಳಷ್ಟು ಮಂದಿಯಲ್ಲಿ ಮಾನವೀಯತೆ ಮರೆತು ಹೋಗಿದ್ಯಾ, ಮಾನವೀಯತೆ ಸತ್ತು ಹೋಗಿದ್ಯಾ ಅನ್ನೋ ರೀತಿಯಾಗಿದೆ. ಕೇವಲ ಕೆಮ್ಮು ಜ್ವರ ಬಂದರೂ ಕೂಡ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಿಂದ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ. ಇಲ್ಲಿ ಬಹಳ ಪ್ರಮುಖವಾಗಿ ವೈದ್ಯರ ವಿಚಾರವಾಗಿ ಯಾವುದೇ ರೀತಿಯಂತ ತಕರಾರಿಲ್ಲ, ಆದ್ರೆ ಅಲ್ಲಿನ ಆಡಳಿತ ಮಂಡಳಿ, ಅಲ್ಲಿನ ಕೆಲವೊಂದಷ್ಟು ಸಿಬ್ಬಂದಿಗಳು ಯಾವ ರೀತಿಯಾಗಿ ಮಾತನಾಡಿಸ್ತಾರೆ, ಆಸ್ಪತ್ರೆಯ ಬಾಗಿಲಲ್ಲೇ ವಾಪಸ್ ಕಳಿಸ್ತಾರೆ, ಅಲ್ಲಿಂದಲೇ ವೃತ್ತಿ ಧರ್ಮವನ್ನೇ ಮರ್ತಿರೋ ಹಾಗಿದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯ ಒಂದಷ್ಟು ಸಿಬ್ಬಂದಿ. ಪೇಷಂಟ್ಗಳನ್ನ ಪ್ರಾಣಿಗಳಿಗಿಂತ ಕಡೆಯಾಗಿ ನೋಡ್ತಾ ಇವೆ. ಅಟ್ಲೀಸ್ಟ್ ಆತನ ಕಂಡೀಷನ್ ಹೇಗಿದೆ, ಆತ ಏನಾದ್ರೂ ಸಾಯುವಂತ ಪರಿಸ್ಥಿತಿಲಿದಾನ, ಬದುಕಿದಾನ, ಸತ್ತಿದಾನ ಅಂತ ಅಟ್ಲೀಸ್ಟ್ ಅವರ ಮುಖವನ್ನು ಕೂಡ ಬಂದು ನೋಡೋದಿಲ್ಲ ಅಂತಂದ್ರೆ ಆಸ್ಪತ್ರೆಗಳು ಯಾವುದಕ್ಕೆ ಇರೋದು?
ಯಾವ ಪುರುಷಾರ್ಥಕ್ಕಿರುವಂಥದ್ದು ಆಸ್ಪತ್ರೆಗಳು ಅಂತ ಅರ್ಥ ಆಗಲ್ಲ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳ ಮತ್ತೊಂದು ಮುಖವನ್ನು ನಿಮಗೆ ತೋರಿಸ್ತಾ ಇರೋದು. ಕೇವಲ ಕೆಮ್ಮು ಜ್ವರ ಬಂದರೂ ಕೂಡ ಅಟ್ಲೀಸ್ಟ್ ಆ ರೋಗಿ ಹೇಗಿದ್ದಾನೆ ಅಂತ ಹತ್ರಕ್ಕೂ ಕೂಡ ಬಂದು ನೋಡಲ್ಲ. ಆಸ್ಪತ್ರೆ ಒಳಗೆ ಬಿಟ್ಟುಕೊಳ್ಳದೆ ಬಾಗಿಲಲ್ಲೇ ನಿಂತು ಮಾತನಾಡಿಸುವಂಥದ್ದು ಎಷ್ಟು ಸರಿ? ರಾಜ್ಯ ಸರ್ಕಾರ ಹೇಳುತ್ತೆ 50% ನಾವು ಮಾತನಾಡಿದ್ದೀವಿ, ಬೆಡ್ಗಳು ಸಿಗುತ್ತೆ ಅಂತ. ಆದ್ರೆ ನಿಜ ಚಿತ್ರಣ ಬೇರೆದ್ದೇ ಇದೆ. ಇನ್ನು ಬೆಂಗಳೂರಿನ ಕೆಲ ಖಾಸಗಿ ಆಸ್ಪತ್ರೆ ಸಿಬ್ಬಂದಿ ಅಂತೂ ಮಾನವೀಯತೆಯನ್ನೇ ಮರ್ತಿದ್ದಾರೆ ಅಂತ ಅನ್ಸುತ್ತೆ. ಕೇವಲ ಕೆಮ್ಮು ಜ್ವರ ಇಂಥದ್ದು ಬಂದರೂ ಕೂಡ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡ್ತಾ ಇಲ್ಲ. ಚಿಕಿತ್ಸೆ ನೀಡೋದಂತೂ ಬಿಟ್ಬಿಡಿ, ರೋಗಿಗಳನ್ನು ಆಸ್ಪತ್ರೆ ಒಳಗೆ ಬಿಟ್ಕೊಳ್ಳದೆ ವೃತ್ತಿ ಧರ್ಮವನ್ನು ಕೂಡ ಮರೆತು ವರ್ತಿಸ್ತಾ ಇದ್ದಾರೆ. ಇನ್ನು ಟಿವಿ9ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾದಂಥ ಖಾಸಗಿ ಆಸ್ಪತ್ರೆಗಳ ಮತ್ತೊಂದು ಆಸ್ಪತ್ರೆಯ ಕರಾಳ ಕಹಾನಿ ಹೇಳಿದೆ. ಸಮಯ ಮಧ್ಯಾಹ್ನ 1:39. ಏನು ಪೇಷೆಂಟು ಚೆಕ್ ಮಾಡಬೇಕಾಯ್ತು, ಕೆಮ್ತಾ ಇದ್ರು ಬೆಳಗ್ಗೆಯಿಂದ. ಕೆಮ್ಮು ಜ್ವರ ನೋಡಲ್ವಲ್ಲ ಸರ್? ಮಾತಾಡಿ ಬರಲ್ಲ. ಕೇಳಿದ್ರ? ಕೆಮ್ಮು ಜ್ವರಕ್ಕೆ ನೋಡೋದಿಲ್ವಂತೆ. ಯಾವುದಕ್ಕೂ ಒಳಗ್ ಸಿಬ್ಬಂದಿಯನ್ನು ಕೇಳಿ ಅಂದಿದ್ದಕ್ಕೆ ಒಳಗ್ ಹೋದ ಆತ 5 ನಿಮಿಷ ಬಿಟ್ಟು ಹೊರಗೆ ಬಂದ. ಅದಾದ್ಮೇಲೆ ನರ್ಸ್ ಒಬ್ಬಳು ಬಂದು ಬಾಗಿಲಲ್ಲೇ ನಿಂತ್ಕೊಂಡು ಏನು ಅಂತ ವಿಚಾರಿಸಿದ್ಲು. ಏನು ಸರ್? ಮೇಡಮ್ ಕಾರಲ್ಲಿ ಪೇಷಂಟ್ ಇದ್ರು ಮೇಡಮ್. ತುಂಬ ಬೆಳಗ್ಗೆಯಿಂದ ಕೆಮ್ಮು ಜ್ವರ ಇದೆ. ಇಲ್ಲಿ ನೋಡೋದಿಲ್ಲ ಸರ್, ಕೆಮ್ಮು ಜ್ವರ ಇದ್ರೆ ಎಲ್ಲಿ ನೋಡ್ತಾರೆ? ನಾಗರಬಾವಿ ಫೋರ್ಟಿಸ್ ಇಲ್ಲ ಅಂದ್ರೆ ಇಲ್ಲಿ ಹೌಸಿಂಗ್ ಬೋರ್ಡ್ ಕಾಲನಿ ಹತ್ರ ಫೀವರ್ ಕ್ಲಿನಿಕ್ ಇದೆ, ಗೋವಿಂದರಾಜ ಫೀವರ್ ಕ್ಲಿನಿಕ್, ಅಲ್ಲಿ ಹೋಗ್ಬೇಕು. ಇಲ್ಲಿ ಹೇಳಿ. ಹೌಸಿಂಗ್ ಬೋರ್ಡ್ ಇದೆಯಲ್ಲ, ಹಾಂ, ಅಲ್ಲಿ ಹೋಗ್ಬೇಕು. ನಿಮ್ಮಲ್ಲಿ ನೋಡಲ್ವಾ? ಚೆಕ್ ನಾವು ನೋಡೋದಿಲ್ಲ. ಎಲ್ಲ ಯಾಕೆ ಅಂತ ನಮ್ದು ನ್ಯೂ ಬಾರ್ನ್ ಬೇಬೀಸ್ ಇದ್ದಾರಲ್ಲ, ಹಂಗಾಗಿ ನೋಡ್ತಾರೆ. ಅದಕ್ಕೆ ಏನಾಗಿದೆ ಅಂತ ನೋಡ್ಬೋದಲ್ಲ ಮೇಡಮ್? ಇಲ್ಲ ಸರ್, ಅವರು ಅಲ್ಲಿ ನಮ್ಮ MD ಕರ್ಕೊಂಡು ಹೋಗ್ರಿ ಸರ್. ಎಲ್ಲಿ? ಫೋರ್ಟಿಸ್ ನಾಗರಬಾವಿ ಇದೆಯಲ್ಲ, ನಾಗರಬಾವಿ ಅಲ್ಲಿ ಕರ್ಕೊಂಡು ಹೋಗ್ರಿ. ಅಲ್ಲಿ ನಿಮ್ಮಲ್ಲಿ ಚೆಕ್ ಮಾಡೋದೇ ಇಲ್ವಾ? ಇಲ್ಲ ಸರ್, ಇಲ್ಲೇ ಪ್ರೆಗ್ನೆನ್ಸಿ ಪೇಷಂಟ್ ಅಷ್ಟೇ ಅಡ್ಮಿಟ್ ಮಾಡೋದು, ಬೇರೆ ಯಾವ ಪೇಷಂಟ್ಸ್ ತಗೊಳ್ಳಿ. ಅಲ್ಲ, ನಾರ್ಮಲ್ ಆಗಿ ಪೇಷಂಟ್ಸ್ ಎಲ್ಲ ನೋಡ್ತಾರಲ್ಲ, ಚೆಕ್ ಮಾಡಿಸಿದಿಲ್ಲ? ಇಲ್ಲ, ಒಳ್ಳೆ ಇದೆ. ಈ ಥರ ಸಿಂಟಮ್ಸ್ ಯಾವುದು ತಗೋತಾ ಇಲ್ಲ, ಅದಕ್ಕೆ ನಾವು ಲಾಸ್ಟ್ ಟೈಮ್ ಎಲ್ಲ ಇಲ್ಲೇ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದು. ಹಂಗೆ ಇದೆ ಸರ್, 2 ಮಂತ್ಸಿಂದ ಹಂಗೆ ನಡೀತಾ ಇದೆ, ಅಡ್ಮಿಷನ್ಸೇ ಮಾಡ್ತಾ ಇಲ್ಲ. ನಾವು ಒಳ್ಳೆ ಪ್ರೆಗ್ನೆನ್ಸಿ ಪೇಷಂಟ್. ಕೇಳಿಸ್ಕೊಂಡ್ರ ವೀಕ್ಷಕರೇ, ಈ ನರ್ಸ್ಗಳು ಹೇಳಿದ್ದನ್ನ ಇವರ MD ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದಾರಂತೆ. ನೆಗಡಿ ಕೆಮ್ಮು ಜ್ವರ ಇರೋ ಪೇಷಂಟ್ಗಳನ್ನ ಚೆಕ್ ಮಾಡೋದಿಲ್ಲ, ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ ಅಂತ. ಇವ್ರೇನಿದ್ರು ಗರ್ಭಿಣಿಯರನ್ನಷ್ಟೇ ಅಡ್ಮಿಟ್ ಮಾಡ್ಕೊಳ್ಳೋದಂತೆ. ಕೋವಿಡ್ ಭೀತಿ ಅದ್ಯಾವ ರೇಂಜ್ಗೆ ಆವರಿಸಿದೆ ಅನ್ನೋದು ಇವರ ವರ್ತನೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲ, ಟ್ರೀಟ್ಮೆಂಟ್ ಕೊಡಬೇಕಾದವ್ರೆ ಆಗಲ್ಲ ಅಂತ ಮುಂದಕ್ಕೆ ಸಾಗ ಹಾಕ್ತಿದ್ರೆ ರೋಗಿ ಏನಾಗ್ಬೇಡ ಹೇಳಿ. ಸರಿ, ಇವ್ರು ಹೇಳಿದ್ರಲ್ಲ ನಾಗರಬಾವಿಯ ಫೋರ್ಟಿಸ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಟೆಸ್ಟ್ ಮಾಡ್ತಾರೆ ಅಂತ. ಅದರಂತೆ ನಾವು ಅಲ್ಲಿಂದ ಆ ಆಸ್ಪತ್ರೆಗೂ ಹೊರಟ್ವಿ. ಅಲ್ಲಾದ್ರೂ ಮಾನವೀಯತೆ ತೋರಿಸ್ತಾರ ಅಂತ. ಆದ್ರೆ ಅಲ್ಲೇನಾಯ್ತು ಗೊತ್ತಾ? ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ಸಮಯ ಮಧ್ಯಾಹ್ನ 1:56. ಫೋರ್ಟಿಸ್ ಆಸ್ಪತ್ರೆ, ನಾಗರಬಾವಿ. ಎಸ್,
ವಿಜಯನಗರದ ಶೋಭಾ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸಿಗದೆ ಹೊರಟು ಬಂದ ನಾವು ನಮ್ಮ ರೋಗಿಯನ್ನು ಕರ್ಕೊಂಡು ಹೋಗಿದ್ದು ನಾಗರಬಾವಿಯ ಪ್ರತಿಷ್ಠಿತ ಫೋರ್ಟಿಸ್ ಆಸ್ಪತ್ರೆಗೆ. ಎಂಟ್ರೆನ್ಸ್ಗೆ ಹೋಗ್ತಿದ್ದಂಗೆ ಇಬ್ಬರು ನರ್ಸ್ಗಳು ನಮ್ಮ ಯೋಗಕ್ಷೇಮ ವಿಚಾರಿಸೋಕ್ ನಿಂತರು. ಅಬ್ಬಾ ಪರವಾಗಿಲ್ಲ, ಯಾರೋ ಸ್ವಲ್ಪ ಕೇರ್ ತಗೊಂತಿದ್ದಾರೆ ಅನ್ಕೊಂಡ್ವಿ. ಆದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ನಮ್ಮ ಊಹೆ ಸುಳ್ಳಾಗಿತ್ತು. ಕೆಮ್ತಾ ಇದ್ರು, ಬೆಳಗ್ಗೆಯಿಂದ ಜ್ವರ ಇತ್ತು ಸ್ವಲ್ಪ. ಇಲ್ಲಿ ಮಾಡಿಲ್ವಾ? ಅಲ್ಲ ಇಲ್ಲೇ ಮಾಡ್ಬೋದಲ್ಲ? ಹಾಂ ಅಲ್ಲ ಇಲ್ಲೇ ಒಂದ್ಸತಿ ನೀವೇ ಅದೆಲ್ಲ ಫಾರ್ಮಡಿ ಏನೋ ಮಾಡೋ BBMP ಇಂದ ಏನೋ ತರಬೇಕಾ ಸರ್? ಅದು ಓಕೆ, ಬಟ್ ಪಾಲಿಸಿ ಬಂದು ತಗೋತಿದ್ದಾರೆ, ಬಟ್ ಟೆಸ್ಟಿಂಗ್ ಮಾಡಲ್ಲ. ಮತ್ತೆ ಚೆಕ್ ಮಾಡಲ್ವಾ? ಫೀವರ್ ಇದೆಯಾ? ಜ್ವರನು ಕೆಮ್ಮು ಇದೆ. ಕೆಮ್ಮು ಇದೆಯಾ? ಕೆಮ್ಮು ಇದೆ. ಇದು ನಗಡಿ ಅಲ್ಲಿ ಒಂಚೂರು ನೋಡಿದ್ರೆ ಏಜ್ ಅವ್ರಿಗೆ 35. ಜ್ವರ ಎಷ್ಟು ಹೋಗ್ತೀರಾ ನೀವು? ಎಲ್ಲೂ ಇಲ್ಲ ಇಲ್ಲ. ಜ್ವರ ಕೆಮ್ಮು ನೆಗಡಿ ಇದ್ರೆ ಆಗೋದೇ ಇಲ್ಲ. ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡೇ ಬನ್ನಿ ಅಂದ್ಬಿಟ್ರು. ಆದ್ರೂ ಒಳಗೊಂದ್ಸಲ ಕೇಳಿ ನೋಡ್ತೀನಿ ಅಂತ ಹೋದಾಕೆ ಮತ್ತೊಬ್ಳು ನರ್ಸನ್ ಕಳಿಸಿ ಟೆಂಪರೇಚರ್ ಚೆಕ್ ಮಾಡಿಸಿದ್ಲು. ಜ್ವರ ಇತ್ತು, ಜ್ವರ ಇದೆ, ಕೆಮ್ತಾ ಇದ್ರು ಬೆಳಗ್ಗೆಯಿಂದ, ಅದಕ್ಕೆ ಕರ್ಕೊಂಡ್ಬಂದು. ಹಾಂ ರಾತ್ರಿಯಿಂದ. ಮೊನ್ನೆ ರಾತ್ರಿಯಿಂದ. ಮತ್ತೆ ಬೇರೆ ಕಾಫಲ್ಲ ಇದೆ, ಕೇಳಿ ಅವ್ರಿಗೆ. ಬೆಸ್ಟ್ ಯಾವಾಗಿಂದ ಇದೆ? ನಿನ್ನೆ ಮಧ್ಯಾಹ್ನದಿಂದ. ಮೊನ್ನೆ ಮಧ್ಯಾಹ್ನದಿಂದ. ಇದು ಕೋವಿಡ್ ಟೆಸ್ಟ್ ಏನಾದ್ರು ಮಾಡಿದಾರ? ಇಲ್ಲ, ಮಾಡ್ಸೋಕೆ ಬಂದಿಲ್ಲ. ಇಲ್ಲಿ ಮಾಡಲ್ಲ ಸರ್ ನಾವು. ಇಲ್ಲಿ ನಮ್ಗೆ ಮೆಡಿಕಲ್ ಅವರೇ ಬಂದು ಬ್ಲಡ್ ತಗೊಂಡು ಹೋಗ್ತಾರೆ, ಇಲ್ಲಿ ಅಡ್ಮಿಷನ್ ಆಗ್ತಾರಲ್ಲ ಅವರೇ ಬಂದು ತಗೊಂಡು ಹೋಗ್ತಾರೆ. ಇಲ್ಲಿ ನಾವು ಕೋವಿಡ್ ಟೆಸ್ಟ್ ಯಾರಿಗೂ ಮಾಡಲ್ಲ. ಸೊ ನಮ್ಮ ಕಡೆ ಇರೋ ಪೇಷಂಟ್ ಅಡ್ಮಿಷನ್ ಆಗ್ತಾರಲ್ಲ, ಆ ಪೇಷಂಟ್ ಅವ್ರು ಬಂದ್ಬಿಟ್ಟು ಬೆಳಗ್ಗೆ ಸ್ಯಾಂಪಲ್ ತಗೊಂಡು ಹೋಗ್ತಾರೆ. ಸೊ ನೀವು ಔಟ್ಸೈಡ್ ಮಾಡ್ಕೊಂಡು ಬರ್ಬೇಕು. ಅಲ್ಲ, ನೀವು ಇಲ್ಲಿ ಮಾಡ್ಕೊಂಡು ಸ್ಯಾಂಪಲ್ ತಗೊಂಡು ಕಳಿಸಿ. ಹಂಗೆ ಕಳ್ಸೋಕ್ಕಾಗಲ್ಲ ಸರ್. ಅವರೇ ಬಂದು PP ಕಿಟ್ ಹಾಕೊಂಡು ಅವರೇ ಮಾಡ್ಕೊಂಡು ಹೋಗ್ತಾರೆ. ಸೊ ನಮ್ಗೆ ಹಂಗೆ ಮಾಡೋಕ್ಕಾಗಲ್ಲ. ನಮ್ದು ಅಡ್ಮಿಷನ್ ಇರೋ ಪೇಷಂಟ್ ಮಾತ್ರ ಅವ್ರು ಮಾಡ್ತಾರೆ, ನಮ್ಗೆ ಮಾಡೋಕ್ಕಾಗಲ್ಲ. ಈಗ ಏನಂದ್ರೆ ನಾವು ಕೋವಿಡ್ ಪೇಷಂಟ್ ತಗೋತಾ ಇದ್ವಿ ಒಳಗಡೆ. ಸೊ ಸಸ್ಪೆಕ್ಟೆಡ್ ಕೇಸ್ ತಗೊಳಕ್ಕಾಗಲ್ಲ. ಪಾಸಿಟಿವ್ ಕನ್ಫರ್ಮ್ ಇದೆ ಅಂದರೆ ನಾವು ಇಲ್ಲಿ ಅಡ್ಮಿಷನ್ ಮಾಡ್ತೀವಿ. ಸೊ ನೀವು ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಬನ್ನಿ, ಪಾಸಿಟಿವ್ ಅಂದರೆ ನಾವು ಒಳಗಡೆ ತಗೋತೀವಿ, ಅಡ್ಮಿಷನ್ ಮಾಡ್ತೀವಿ. ಆದರೆ ಸಸ್ಪೆಕ್ಟೆಡ್ ಇದಕ್ಕೆ ನಮ್ಗೆ ಬೆಡ್ ಇಲ್ಲ. ಬೆಡ್ ಇರೋದು ಫುಲ್ ಆಯಿತು, 3 ಬೆಡ್ ಇರೋದು ಸಸ್ಪೆಕ್ಟೆಡ್ಗೆ. ಸಸ್ಪೆಕ್ಟೆಡ್ ಅಂದ್ರೆ ಫೀವರ್, ಕಫ, ಬ್ರೀತಿಂಗ್ ಡಿಸ್ಟರ್ಬ್ ತೊಂದರೆ ಇದೆ ಅಂದರೆ ಸಸ್ಪೆಕ್ಟೆಡ್. ಅದಕ್ಕೆ 3 ಬೆಡ್ ಇದೆ, 3 ಬೆಡ್ ಫುಲ್ ಇದೆ. ಸೊ ಪಾಸಿಟಿವ್ಗೆ ನಮ್ದು ಹತ್ರ ಬೆಡ್ ಇದೆ ಈಗ. ಸೊ ಪಾಸಿಟಿವ್ ಅಂದರೆ ಆ ಪೇಷಂಟ್ ಮಾತ್ರ ತಗೊಳ್ಳೋಕೆ ನಮ್ಮ ಮ್ಯಾನೇಜ್ಮೆಂಟ್ ಹೇಳಿರೋದು. ಆಹಾ, ಪಾಸಿಟಿವ್ ಇದ್ರೆ ಮಾತ್ರ ಮ್ಯಾನೇಜ್ಮೆಂಟ್ ಅಡ್ಮಿಟ್ ಮಾಡಿಸ್ಕೊಳ್ಳಿ ಅಂದಿದೆಯಂತೆ. ಹಾಗಾದ್ರೆ ಬೇರೆ ಕಾಯಿಲೆ ಬಂದಿರೋರೇನ್ ಹಾಗೆ ಸಾಯ್ಬೇಕಾ? ಎಂಥ ಕರ್ಮಕಾಂಡ ನೋಡ್ರಿ. ಬೇರೆ ಕಡೆ ಎಲ್ಲಾ ಟೆಸ್ಟ್ ಮಾಡಿಸ್ಕೊಂಡು ಬಂದ ಮೇಲೆ ಇವ್ರದ್ದೇನಿದ್ರು ಅಡ್ಮಿಟ್ ಮಾಡ್ಕೊಂಡು ಪೇಷಂಟ್ಗಳ ಹತ್ರ ಲಕ್ಷ ಲಕ್ಷ ಬಿಲ್ ಜಡ್ದು ದುಡ್ಡು ಪೀಕೋದಷ್ಟೇ ಇರಬೇಕು. ಇಲ್ಲೂ ಆಗೋದಿಲ್ಲ ಅಂತ ನಮ್ಗೆ ಅವ್ರ ಮಾತಲ್ಲೇ ಗೊತ್ತಾಗೋಯ್ತು. ಇನ್ನು ಅವ್ರ ಜೊತೆ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡು ಮತ್ತೊಂದು ಆಸ್ಪತ್ರೆ ಕಡೆ ನಮ್ಮ ರೋಗಿಯ TV9 ಕೊಟುಕು ಕಾರ್ಯಾಚರಣೆ ತಂಡ ರಹಸ್ಯ ಕ್ಯಾಮೆರಾ ಹೊತ್ತು ಮತ್ತೊಂದು ಆಸ್ಪತ್ರೆಯ ಕರ್ಮಕಾಂಡ ಬಯಲಿಗೆಳೆಯೋದಕ್ಕೆ ಹೊರಟಿದ್ದು ನಾಗರಬಾವಿಯಲ್ಲಿರೋ GM ಆಸ್ಪತ್ರೆಗೆ. ಕಾರ್ ನಿಲ್ಲಿಸ್ತಿದ್ದಂಗೆ ಸೆಕ್ಯೂರಿಟಿಗಳು ಬಂದು ವಿಚಾರಿಸ್ಕೊಂಡ್ರು. ಪೇಷಂಟ್ ಇದೆ, ಏನಾಗಿದೆ? ಜ್ವರ, ಕೆಮ್ಮು.
ಇವ್ರು ವಿಚಾರಿಸಿದ್ ನೋಡಿದ್ರೆ ಇಲ್ಲಾದ್ರೂ ಟ್ರೀಟ್ಮೆಂಟ್ ಸಿಗಬಹುದು ಅಂತ ಅಂದ್ಕೊಂಡ್ವಿ. ಆದ್ರೆ ಈ ಲಜ್ಜಿಗೇಡಿ ಸಿಬ್ಬಂದಿ ನೇರವಾಗಿ ವ್ಯಾಪಾರಕ್ಕೆ ಇಳಿದು ಬಿಟ್ರು ನೋಡಿ. ಅವನು ಹಾಕಿರೋ ಮಾಸ್ಕ್ ತೋರಿಸಿ ಮೊದಲು ನಮ್ಮ ಫಾರ್ಮಸಿಯಲ್ಲಿ ಇಂಥದ್ದೊಂದು ಮಾಸ್ಕ್ ತಗೊಳ್ಳಿ ಅಂದ. ಮಾಸ್ಕ್ ಈ ತರ ಮಾಸ್ಕ್ ತಗೊಳ್ಳಿ. ಈ ತರ ಮಾಸ್ಕ್ ಎಲ್ಲಿ ಫಾರ್ಮಸಿ ಎಲ್ಲಿ ಇಲ್ಲಿ ಇದೆ. ಇಲ್ಲ ಇದಲ್ಲ ಮಾಸ್ಕ್ ಮಾಸ್ಕ್ ಆಗಲ್ಲ ನೋಡಿ. ಎಲ್ಲಿ ತಗೋಬೇಕು? ಮೇಡಮ್ ಒಂದು ಅದೇ ಮಾಸ್ಕ್ ಅಂತ ಕೊಡಿ ಒಂದು. ನಮ್ಮ ಸಿಬ್ಬಂದಿ ಸುರಕ್ಷಿತವಾದ ಮಾಸ್ಕ್ ಧರಿಸ್ಕೊಂಡೇ ಹೋಗಿದ್ರು. ಆದ್ರೂ ಆಸ್ಪತ್ರೆ ಸಿಬ್ಬಂದಿ ಅವರು ಫಾರ್ಮಸಿಯಲ್ಲಿ ಒಂದು ಮಾಸ್ಕ್ ತಗೊಂಡು ಹಾಕೊಳ್ಳೇಬೇಕು ಅಂತ ಕಡ್ಡಾಯವಾಗಿ ಹೇಳ್ಬಿಟ್ಟ. ನೋಡಿ, ಚಿಕಿತ್ಸೆಗೆ ಅಂತ ಬಂದವ್ರ ಹತ್ರ ಕೂಡ ಇವರ ಬಿಸ್ನೆಸ್ ಹೇಗಿದೆ ಅಂತ. ಅಸಲಿಗೆ ನಮ್ಮ ಸಿಬ್ಬಂದಿ ಹಾಕಿದ್ದು 200 ರೂಪಾಯಿಯ ಸುರಕ್ಷಿತವಾದ ಮಾಸ್ಕು. ಅದನ್ನ ತೆಗೆಸಿದ ಆ ಸಿಬ್ಬಂದಿ ಜಸ್ಟ್ 20 ರೂಪಾಯಿಗೆ ಕಿತ್ತೋಗಿರೋ ಒಂದು ಮಾಸ್ಕ್ ಹಾಕ್ಸಿದ್ರು. ನಂತರ ಅಸಲಿ ವಿಚಾರಕ್ಕೆ ಬಂದ್ವಿ. ಆಗ ಅವರ ರಿಯಾಕ್ಷನ್ ಹೇಗಿತ್ತೋ ನೋಡಿ. ನಮ್ಮ ಬ್ರದರ್ಗೆ ಬೆಳಗ್ಗೆಯಿಂದ ಕೆಮ್ಮು ಜ್ವರ ಬಂದಿದೆ, ಅದಕ್ಕೆ ಇದು ಕರ್ಕೊಂಡು ಹೋದೆ ಹಾಸ್ಪಿಟ್ಲಿಗೆ. ಅವ್ರು ಹೇಳಿದ್ರು ಅಲ್ಲಿ ನಮ್ಮಲ್ಲಿ BBMP ಪರ್ಮಿಷನ್ ಇರೋ ಗಂಟ ನಾವು ಬಿಡೋದು ಚೆಕ್ ಮಾಡಲ್ಲ, ಇಲ್ಲಿ ಕರ್ಕೊಂಡೋಗಿ ಇದು ಮಾಡ್ತಾರೆ ಗೊತ್ತಿಲ್ಲ ಅಂತಂದ್ರು. ಅದಕ್ಕೆ ನಿಮ್ಗೆ ಕರ್ಕೊಂಡು ಟ್ರಾವೆಲ್ ಇಷ್ಟೇ ಇದೆಯಾ? ಹಾಂ, ಬಾಂಬೆಗೆ ಹೋಗಿದ್ರು ಮೇಡಮ್. ತಗೊಳ್ಳಲ್ಲ ಸರ್. ಹಾಂ ತಗೊಳ್ಳಲ್ಲ ಮೇಡಮ್, ಹಿಂಗಂದ್ರೆ ಹಂಗೆ ಮೇಡಮ್. ಪೇಷಂಟ್ ಟ್ರಾವೆಲ್ ಹಿಸ್ಟ್ರಿ ಬಾಂಬೆ ಅಂತಿದ್ದಂಗೆ ತಗೊಳ್ಳಲ್ಲ ಅಂದ್ಬಿಟ್ಲು. ಮತ್ತೊಬ್ಬಾಕೆನೋ ಬಂದು ಅದಕ್ಕೆ ಹೇಗೆ ಧನಿಗೂಡಿಸ್ತಾಳೆ ನೋಡಿ. ಮೈಸೂರಿಂದ ಬಂದರೂ ತಗೊಳ್ಳಲ್ಲ. ಹಾಂ, ಮೈಸೂರಿಂದ ಬಂದರೂ ತಗೊಳ್ಳಲ್ಲ. ಹೌದಾ ಟ್ರಾವೆಲ್ ಇಷ್ಟಿದ್ರೆ ಯಾರನ್ನು ಒಳಗಡೆಗೆ ತಗೊಳ್ಳಲ್ಲ ಮೇಡಮ್. ಬೆಳಗ್ಗೆಯಿಂದ ತುಂಬ ಕಂಡೀಷನ್ ಕೆಮ್ತಾ ಇದ್ದಾರೆ. ತಗೊಳ್ಳಲ್ಲ ಸರ್. ಎಲ್ಲ ಕಡೆ ಮ್ಯಾನೇಜ್ಮೆಂಟೇ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಈವನ್ ಕಫು, ಕೋಲ್ಡು, ಫೀವರ್ ಈ ಥರ ಇದ್ರೂ ತಗೊಳ್ಳಲ್ಲ. ಇದೆ ಕೆಮ್ಮು ಮತ್ತೆ ಏನು ಮಾಡಲ್ಲ. ಫೀವರ್ ಕ್ಲಿನಿಕ್ ಅಂತ ಇದೆ ನೋಡಿ, ಮೂಡ್ರಪಾಳ್ಯದಲ್ಲಿ. ಇಲ್ಲಿ ಚೆಕ್ ಮಾಡ್ತಾರೆ, ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಅಂತಂದ್ರು. ಅಡ್ರೆಸ್ ಇದೆ, ಫೋನ್ ನಂಬರ್ ಇದೆ, ಫೋನ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ನೀವು ತಗೊಳ್ಳೋದೇ ಇಲ್ವಾ? ಬಾಂಬೆ ಅಲ್ಲ, ಮೈಸೂರಿಂದ ಬಂದಿದ್ರು ತಗೊಳ್ಳಲ್ವಂತೆ. ಹಾಗಾದ್ರೆ ಪೇಷಂಟ್ ಗತಿ ಏನಾಗ್ಬೇಕ್ರಿ? ಒಂದ್ ವೇಳೆ ಕೋವಿಡ್ ಭೀತಿ ಇಲ್ಲದೆ ಹೋಗಿದ್ರೆ ಇವ್ರು ಇದೇ ರೀತಿ ಬೇರೆ ಕಡೆ ಸಾಗ್ ಹಾಕ್ತಿದ್ರ? ಒಳಗ್ ಬರ್ತಾ ಇದ್ದಂಗೆ ಏನು ರೋಗನೇ ಇಲ್ದಿದ್ರು ಅಡ್ಮಿಟ್ ಮಾಡಿಸ್ಕೊಂಡು 1-2 ದಿನ ಬಿಟ್ಟು ಲಕ್ಷ ಬಿಲ್ ಪೀಕ್ ಕಳಿಸ್ತಿರ್ಲಿಲ್ವಾ? ಈಗ ನೋಡಿ, ಸಾಮಾನ್ಯ ಕೆಮ್ಮು ಬಂದಿದೆ ಅಂದ್ರು ಕ್ಯಾರೆ ಅಂತಿಲ್ಲ. ಸರಿ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಅಲ್ಲಿಂದ ಮತ್ತೊಂದು ಆಸ್ಪತ್ರೆ ಕಡೆ ಹೊರಟ್ವಿ. ನೋಡಿದ್ರಲ್ಲ, ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆ, ಮತ್ತೊಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆ, ಈ ರೀತಿಯಾಗಿ ಅಲೆದಾಡಿ ನಾವು ಕಳಿಸಿದಂಥ ಅಥವಾ ನಮ್ಮ ಜೊತೆ ಬಂದಿದ್ದಂಥ ಈ ರಹಸ್ಯ ಕಾರ್ಯಾಚರಣೆ ಟೀಮ್ನ ರೋಗಿ ಸುಸ್ತಾಗುವಂಥ ಪರಿಸ್ಥಿತಿ. ನಿಜವಾಗ್ಲೂ ಅವರಿಗೆ ರೋಗ ಇರುವಂಥದ್ದಾಗಿದ್ರೆ, ಆದರೆ ರಿಯಲಿ ಯಾರು ಸೋಂಕಿತರಿದ್ದಾರೆ ಅವರು ಇದೇ ಅನುಭವವನ್ನು ಅವರು ಫೇಸ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆ ಸಜೆಸ್ಟ್ ಮಾಡ್ತಾರೆ. ಜೊತೆಗೆ ಅಲ್ಲೊಬ್ರು ಸಿಬ್ಬಂದಿ ಮಾತು ನೀವು ಗಮನಿಸಿರ್ಬೋದು, ಮೈಸೂರಿಂದ ಬಂದರೂ ಕೂಡ ನಾವು ತೆಗೆದುಕೊಳ್ಳೋದಿಲ್ಲ, ಮುಂಬೈ ಮರ್ತು ಬಿಡಿ, ಮೈಸೂರಿನಿಂದ ಬಂದಿದ್ರು ಕೂಡ ಟ್ರಾವೆಲ್ ಹಿಸ್ಟ್ರಿ ಇದ್ರೆ ನಾವು ತೆಗೆದುಕೊಳ್ಳೋದೇ ಇಲ್ಲ ಅನ್ನೋ ಒಂದು ಮಾತನ್ನು ಅವರು ಹೇಳ್ತಾರೆ. ಜೊತೆಗೆ ಮಾಸ್ಕನ್ನು, ಅವರ ಬಳಿ ಇರುವಂಥ ಮಾಸ್ಕನ್ನೇ ಮಾರಾಟ ಮಾಡುವಂಥ ಮಟ್ಟಕ್ಕೂ ಕೂಡ ಆರಂಭ ಆಗುತ್ತೆ ಅಲ್ಲಿನ ಅವರು ರಿಸೀವ್ ಮಾಡುವಂಥ ರೀತಿ. ಹಾಗಾದರೆ ಇಷ್ಟೇನಾ? ಇನ್ನೂ ಕೂಡ ಕಥೆಗಳಿವೆ, ಇನ್ನಷ್ಟು ಕರಾಳ ಮುಖಗಳನ್ನು ಅನಾವರಣ ಮಾಡುವಂಥದ್ದಿದೆ ಬೆಂಗಳೂರಿನಲ್ಲಿ. ನೋಡೋಣ. ಇದು ಬೆಂಗಳೂರಿನ ರಿಯಲ್ ಪಿಕ್ಚರ್. TV9 ರಹಸ್ಯ ಕ್ಯಾಮ್ರಾದಲ್ಲಿ ಯಾವ ರೀತಿಯಾಗಿ ನೀವು ಸೋಂಕಿದೆ, ಜ್ವರ, ಶೀತ, ಕೆಮ್ಮು ಇದೆ ಅಂತ ಹೇಳಿದ್ರೆ, ನಿಮಗೆ ಕೋವಿಡ್ ಪಾಸಿಟಿವ್ ರಿಪೋರ್ಟ್ ಬಂದಿಲ್ಲ ಅಂತಂದ್ರೆ ಯಾವ ರೀತಿ ನಿಮ್ಮನ್ನ ಅಲ್ಲಿ ಸ್ವೀಕರಿಸಲಾಗುತ್ತೆ? ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ವಾ? ಎಷ್ಟೇ ಕೇಳಿಕೊಂಡ್ರೂ ಕೂಡ ಹೊಸ ಪೇಷಂಟ್ ಅನ್ನ ಸೇರಿಸ್ಕೊಳ್ಳೋದೇ ಇಲ್ಲ. ಅಂದ್ರೆ ನಿಮಗೆ ಕೊರೋನಾನೇ ಇರಬೇಕು ಅಂತಿಲ್ಲ, ನಿಮಗೆ ಏನೋ ಜ್ವರ ಬಂದಿದೆ, ಡೆಂಗ್ಯೂ ಬಂದಿದೆ ಅಥವಾ ಮಲೇರಿಯಾ ಬಂದಿದೆ, ಇಂಥ ಒಂದು ಕಾರಣದಿಂದ ನಿಮ್ಗೆ ಏನಾದರೂ ಜ್ವರ ಬಂದಿರಬಹುದು, ಅಥವಾ ಈಗಿರುವಂಥ ಮಳೆ, ಈಗಿರುವಂಥ ಹವಾಮಾನ ಏನಿದೆ ಇದರಿಂದ ಏನಾದರೂ ಶೀತ ಕೆಮ್ಮು ಬಂದರೂ ಕೂಡ ಬೆಡ್ ಖಾಲಿ ಇಲ್ಲ ಅನ್ನೋ ಒಂದು ಸಬೂಬು ಹೇಳ್ತಾರೆ ಸಿಬ್ಬಂದಿ. ಅಲ್ಲದೆ ಕೊರೋನಾ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಕತೆ ಹೇಳ್ತಾರೆ. ಅಂದ್ರೆ ನಿಮ್ಗೆ ಹತ್ರ ಜ್ವರ ಕೆಮ್ಮು ಏನೋ ಇದ್ರೆ ನೀವು ಕೋವಿಡ್ ಟೆಸ್ಟ್ ಅನ್ನ ಮಾಡಿಸ್ಕೊಂಡು ಬರಲೇಬೇಕು ಅಂತ ಪಾಸಿಟಿವ್ ರಿಪೋರ್ಟ್ ಇದ್ದರೆ ಮಾತ್ರ ಎಂಟ್ರಿ. ಸಾಯೋ ಸಮಯದಲ್ಲೂ ಕೂಡ ಸಿಬ್ಬಂದಿಯ ಜೊತೆಗೆ ಈ ರಗಳೆ ಮಾಡ್ಕೊಳ್ಳೋಕೆ ಯಾರು ರೆಡಿ ಇರ್ತಾರೆ? ಜೊತೆಗೆ ಈ ರಗಳೆಯನ್ನ ಮಾಡುವಂತ ಅವಶ್ಯಕತೆ ಇದೆಯಾ ಆಸ್ಪತ್ರೆ ಸಿಬ್ಬಂದಿಗೆ? ಖಾಸಗಿ ಆಸ್ಪತ್ರೆಗಳ ಸಿಬ್ಬಂದಿಯ ರಿಯಾಕ್ಷನ್ಗಳನ್ನ ತೋರಿಸ್ತಾ ಇದೀವಿ ನಿಮಗೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಬೆಲೆನೇ ಇಲ್ಲದಂತಾಗಿದೆ. ಎಷ್ಟೆಲ್ಲ ಆದರೂ ಕೂಡ ಖಾಸಗಿ ಆಸ್ಪತ್ರೆಗಳ ದರ್ಪಕ್ಕೇನು ಕಡಿಮೆ ಇಲ್ಲ. ಆರೋಗ್ಯ ಸಮಸ್ಯೆ ಇದೆ, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಅಂದ್ರೂ ಕೂಡ
ಖಾಸಗಿ ಆಸ್ಪತ್ರೆ ಸಿಬ್ಬಂದಿ ಮಾತ್ರ ಸೇರಿಸಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಜೀವ ಹೋಗುತ್ತೆ, ದಯವಿಟ್ಟು ಚಿಕಿತ್ಸೆ ಕೊಡಿಸಿ ಅಂತ ಹೇಳಿದ್ರು ಕೂಡ ಆಸ್ಪತ್ರೆಗಳ ಸಿಬ್ಬಂದಿ ತಮ್ಮ ಕಟುಕತನವನ್ನ ಮುಂದುವರಿಸ್ತಾ ಇದ್ದಾರೆ. ಇನ್ನು ಖಾಸಗಿ ಆಸ್ಪತ್ರೆಗಳ ಅಮಾನವೀಯ ನಡೆ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ ರಿಪೋರ್ಟ್ ಇದೆ, ಇನ್ನೊಂದಷ್ಟು ರಹಸ್ಯ ಕಾರ್ಯಾಚರಣೆ ಇದೆ, ಬನ್ನಿ ನೋಡೋಣ. ಸಮಯ ಮಧ್ಯಾಹ್ನ 2:20 ಬೃಂದಾವನ್ ಏರಿಯಾನ್ ಆಸ್ಪತ್ರೆ. ಎಮರ್ಜೆನ್ಸಿಯಲ್ಲಿ ಡಾಕ್ಟರ್ ಇದ್ದಾರೆ ಅಂತ ಹೇಳಿ ಅಲ್ಲಿ ಕಳಿಸ್ದ. ಅಲ್ಲಿಗೆ ಹೋದ್ರೆ ಅಲ್ಲಿದ್ದ ಡ್ಯೂಟಿ ಡಾಕ್ಟ್ರು ಕಂಗ್ಲೀಷಲ್ಲೇ ಸ್ವಲ್ಪ ಭಾಷಣ ಬಿಗಿಯೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟ. Patients who stayed, grandfathers, grandmothers who stayed within the house, ಆಚೆ ಬಂದೇ ಇಲ್ಲ, ಬಟ್ ಸ್ಟಿಲ್ ದೇ ಆರ್ ಪಾಸಿಟಿವ್. ಮನೆಯವರು ಯಾರು ಹೊರಗಡೆ ಹೋಗಿರೋರು ಬಂದವರು ಕೊಡ್ತಾ ಇದ್ದಾರೆ. ಸೊ ಇಟ್ಸ್ ಆಲ್ ಇನ್ ದ ಕಮ್ಯುನಿಟಿ ನಾವು. ಸೊ ಅದೆಲ್ಲ ಆಗಿದೆ. ಆ್ಯಂಡ್ ದಿಸ್ ಕೆನ್ ಆಲ್ಸೋ ಬಿ ಸಿಂಪಲ್. ಮಳೆಗಾಲದಲ್ಲಿ ಇನ್ನೊಂದು ಜ್ವರನೂ ಬರುತ್ತೆ, ಮಾನ್ಸೂನ್ ಫೀವರ್ಸ್ ಅಂತ ಅದನ್ನು ಇರ್ಬೋದು. ಬಟ್ ಇದು ರೆಗ್ಯುಲರ್ ಜ್ವರನ ಇಲ್ಲ ಕೋವಿಡ್ ಜ್ವರನ ಅಂತ ಗೊತ್ತಾಗುತ್ತೆ ಟೆಸ್ಟಲ್ಲಿ. ಓಕೆ, ಅದು ಪಾಸಿಟಿವ್ ಬಂದರೆ ನಿಮ್ಗೆ ಟ್ರೀಟ್ಮೆಂಟ್ ಇರುತ್ತೆ, ನೆಗೆಟಿವ್ ಬಂದರೆ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ. ಸೊ ನಮ್ಗೆ ಸ್ವಲ್ಪ ನಿಮ್ಮ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಮ್ಗೆ ಸ್ವಲ್ಪ ಈಸಿನೂ ಆಗುತ್ತೆ, ನಿಮ್ಗೆ ಯಾವ ಜ್ವರ ಹೇಗೆ ಅಂತ. ಸೊ ನನ್ನ ಪ್ರಕಾರ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಓಕೆ, ಎಷ್ಟಾಗುತ್ತೆ ಸರ್? ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀ, ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ನಿಮಗೆ 5,000 ಆಗ್ತಿದೆ. ಹೌದಾ? ಹೋದ ಎಲ್ಲ ಆಸ್ಪತ್ರೆಗಳಿಗಿಂತ ಈ ಡಾಕ್ಟರ್ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಕಣ್ರಿ. ಯಾಕಂದ್ರೆ ಹೋಗಿದ್ದವ್ರಿಗೆ ಕ್ಲಿಯರ್ ಕಟ್ ಆಗಿ ಕರೆಕ್ಟ್ ಆಗಿ ಮಾಹಿತಿ ಕೊಟ್ರು. ಆದ್ರೆ ಅಲ್ಲೊಂದು ವಿಚಾರ ಏನು ಅಂದ್ರೆ, ಕೋವಿಡ್ ಟೆಸ್ಟ್ ಮಾಡಿಸೋಕೆ ಸರ್ಕಾರಿ ಆಸ್ಪತ್ರೆಯಲ್ಲಾದ್ರೆ ಫ್ರೀ, ಇಲ್ಲ ಆದ್ರೆ 5,000 ಆಗುತ್ತೆ ಅಂದ್ರು. ಇಲ್ಲಾಂದ್ರೆ ಫೀವರ್ ಕ್ಲಿನಿಕ್ ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಫ್ರೀ ಆಗುತ್ತೆ ಅಂತ ಒಂದಷ್ಟು ಸಲಹೆ ಕೂಡ ಕೊಟ್ರು. ಕೋವಿಡ್ ಎಲ್ಲ ಫ್ರೀ ಅಲ್ವಾ ಸರ್ ನಿಮ್ಮಲ್ಲಿ? ನಾವು ಹೊರಗಡೆ ಲ್ಯಾಬ್, ಪ್ರೈವೇಟ್ ಲ್ಯಾಬಲ್ಲಿ 5,000. ಹೌದಾ? ಗೌರ್ಮೆಂಟ್ ಲ್ಯಾಬ್ಸಲ್ಲಿ ಇಲ್ಲಿ ನಿಮ್ಗೆ ಒಂದು ದಿನದಲ್ಲಿ ರಿಪೋರ್ಟ್ ಬರುತ್ತೆ. ಸೊ ಇವತ್ತು ಕಳಿಸಿದ್ರೆ, ಇವತ್ತು ಸಂಜೆ ಕಳಿಸಿದ್ರೆ ನಾಳೆ ರಾತ್ರಿಗೆ ರಿಪೋರ್ಟ್ ಬರುತ್ತೆ. ಗೌರ್ಮೆಂಟಲ್ಲಿ ಸದ್ಯಕ್ಕೆ ನನ್ನ ಕೇಳಪಟ್ಟಿಗೆ 3 ದಿನ 4 ದಿನ ಆಗ್ತಿದೆ. ನಾನು ದುಡ್ಡು ತಂದಿಲ್ಲ ಅನ್ಕೋ. ಅದೇ ಪರವಾಗಿಲ್ಲ, ಬಗ್ಗೆ ಅಲ್ಲ, ಎಲ್ಲರಿಗೂ ಇದು ಇರುತ್ತೆ. ಸೊ ಅದಕ್ಕೆ ಸೊ ನಿಮ್ದು ಬೆಸ್ಟ್ ಇವಾಗ ಆಪ್ಷನ್ಸು ಹತ್ತಿರದೆಲ್ಲ ಫೀವರ್ ಈಗಲೇ ಇಲ್ಲಿಂದನೇ ಫೀವರ್ ಕ್ಲಿನಿಕ್ ಹೋಗಿ ಮತ್ತೆ ಚೆಕ್ ಮಾಡಿಸ್ಕೊಂಡು ಅಲ್ಲೇ ಟೆಸ್ಟ್ ಮಾಡ್ತಾರೆ, ಹಾಗೆ ಮಾತ್ರೆಗಳು ಅವರೇ ಬರ್ಕೊಡ್ತಾರೆ. ಸೊ ಆ ಥರ ನೀವು ನೋಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸರ್. ಯಾಕೋ ಈ ಡಾಕ್ಟರ್ ಸ್ವಲ್ಪ ಓಕೆ ಅನಿಸಿದ್ರು ಕಣ್ರಿ. ನಮ್ ಜೊತೆ ರೂಡ್ ಆಗಂತೂ ನಡ್ಕೊಳ್ಳಿಲ್ಲ, ಕರ್ದವ್ರ ಕೈಲಾಗ್ಲಿಲ್ಲ ಅಂದ್ರೂ ಸಂಪೂರ್ಣ ಮಾಹಿತಿ ಕೊಟ್ಟು ಕಳಿಸಿದ್ರು. ಇನ್ನು ನಮ್ಮ ಮುಂದಿನ ಏರಿಯಾ ಬಸವನಗುಡಿ. ಸಮಯ ಮಧ್ಯಾಹ್ನ 2:32. ಶಂಕರ್ ಆಸ್ಪತ್ರೆ, ಬಸವ ಸರ್, ಪೇಷಂಟ್ ಚೆಕ್ ಮಾಡೋದು ಇದು ಮಾಡ್ತಾರಾ ಪೇಷಂಟ್? ನಮ್ಮ ತಂಡ ಬಸವನಗುಡಿಯ ಶಂಕರ್ ಆಸ್ಪತ್ರೆಗೆ ಹೋಗಿ ಪೇಷಂಟ್ ಇದ್ದಾರೆ ಚೆಕ್ ಮಾಡಿಸ್ಬೇಕಿತ್ತು ಅಂದ್ರು. ಅಷ್ಟಕ್ಕೆ ಅವರು ಹೊಸ ಪೇಷಂಟ್ ಇದ್ರೆ ಸೇರಿಸ್ಕೊಳ್ಳಲ್ಲ ಅಂದ್ಬಿಡೋದ. ಸಾಲದಕ್ಕೆ ಇಲ್ಲೇ ಪಕ್ಕದಲ್ಲೇ ಇನ್ನೊಂದು ಆಸ್ಪತ್ರೆ ಇದೆ, ಅಲ್ಲಿಗೆ ಹೋಗಿ ಅಂತ ಪೂಗ್ಸಟ್ಟೆ ಸಲಹೆ ಬೇರೆ ಕೊಡ್ತಾರೆ. ಚೆಕ್ ಮಾಡ್ತಾರೆ.
ಜನರ ಆಸ್ಪತ್ರೆ ಎಲ್ಲ ಇದೆ ಸರ್, ಪಕ್ಕದ ರಂಗಧರ ಆಸ್ಪತ್ರೆ ಇದೆ ನೋಡಿ. ಇಲ್ಲಿ ಮಾಡೋದೇ ಇಲ್ವಾ? ಮಾಡೋದಲ್ಲ. ಅಲ್ಲ ಮುಂದೆ ಹೋಗಿ ರೈಟ್ ತಿಳ್ಕೊಳ್ಳಿ, ಸರ್ಕಲ್ ಇಂದ ಮತ್ತೆ ರೈಟು ಮುಂದೆ ಹೋಗ್ತಿದ್ದಂಗೆ ಹಿಂದೆಗಡೆ ಬಿಡಿಗೆ ಸರ್, ಅಂದ್ರೆ ರೈಟ್ ತೊಗೊಳ್ಳಿ. ಇಲ್ಲಿ ಚೆಕಪ್ ಮಾಡೋದೇ ಇಲ್ಲ. ಚೆಕಪ್ ಇಲ್ಲ ಇಲ್ಲ ಸರ್, ಇದು ಕ್ಯಾನ್ಸರ್ ಮಾತ್ರ ಅಷ್ಟೇ, ಜನ ಚೆಕಪ್ ಇಲ್ಲ. ಕೇಳಿದ್ರಲ್ಲ, ಇಲ್ಲೂ ಆಗೋದಿಲ್ಲ ಅಂದ್ಬಿಟ್ರು. ಇನ್ನೇನು ಮಾಡಕ್ಕಾಗುತ್ತೆ? ಅಲ್ಲಿಂದ ಸೀದಾ ಅವ್ರು ಹೇಳಿದ ರಂಗಾದೊರೈ ಆಸ್ಪತ್ರೆ ಕಡೆಗೆ ಹೊರಟ್ವಿ. ಸಮಯ ಮಧ್ಯಾಹ್ನ 2:37. ರಂಗಾದೊರೈ ಆಸ್ಪತ್ರೆ, ಬಸವನಗುಡಿ. ಹುಷಾರಿಲ್ಲ, ಕೆಮ್ಮು ಜ್ವರ ಇತ್ತು. ಸರ್ ಬೆಡ್ ಖಾಲಿ ಇಲ್ಲ ಸರ್, ಐಸೋಲೇಷನ್ ಫುಲ್ ಆಗಿದೆ. ಅಲ್ಲ ಏನು ಚೆಕ್ ಮಾಡಲಿಲ್ಲ, ಏನು ಹೇಳೇ ಇಲ್ಲ. ಅವ್ರಿಗೆ ಕೊರೋನಾ ಈಗ ಜ್ವರ ಎಲ್ಲ ಇದ್ರೆ ನೀವು ಕೊರೋನಾ ಟೆಸ್ಟ್ ಮಾಡಿಸ್ಕೊಂಡು ಬರಲೇಬೇಕು. ಅಲ್ಲಿವರೆಗೂ ಪೇಷಂಟ್ ಐಸೋಲೇಷನ್ ಇಲ್ಲಿ ಇರಬೇಕು, ಹಾಗಾಗಿ ಹೇಳ್ತಿರೋದು. ಎಲ್ಲಿ ಇದು ಮಾಡ್ಕೊಂಬರ? ಅದೇ ಬೇರೆ ಕಡೆ ಕೇಳಬೇಕು. ನಿಮ್ಮಲ್ಲಿ ಚೆಕ್ ಮಾಡಲ್ವಾ? ಇಲ್ಲ, ಮುಂಚೆ ಮಾಡ್ತಿದ್ರಲ್ವಾ? ಈಗ ಮಾಡ್ತಾ ಇಲ್ಲ. ಮತ್ತೆ ಕರೋನಾ ಆಯ್ತಾ ಇಲ್ವಾ ಗೊತ್ತಾಗೋದು ಹೆಂಗೆ ಮೇಡಮ್? ಅದೇನೆ ಬೇರೆ ಕಡೆ ಚೆಕ್ ಮಾಡಿಸ್ಕೊ ಬರಬೇಕು, ಇಲ್ಲಿ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಬರ್ತಿದ್ದಂಗೆ ಬೆಡ್ ಖಾಲಿ ಇಲ್ಲ, ಕೊರೋನಾ ಟೆಸ್ಟ್ ಮಾಡಿಸ್ಕೊಂಡು ಬರಬೇಕು ಅನ್ನೋದ. ಎಲ್ಲ ಬೇರೆ ಕಡೆಯಿಂದಾನೇ ಮಾಡಿಸ್ಕೊಂಡು ಬರೋದಾದ್ರೆ ಇವ್ರ್ಯಾಕೆ ಆಸ್ಪತ್ರೆ ಕಟ್ಟಿರೋದು ಅನ್ನೋದು ನಮ್ ಪ್ರಶ್ನೆ. ವೀಕ್ಷಕರೇ, ನೋಡಿದ್ರಲ್ಲ ಈ ಖಾಸಗಿ ಆಸ್ಪತ್ರೆಗಳ ಕರ್ಮಕಾಂಡವನ್ನ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಲ್ಲಿನ ಸುಮಾರು 10 ಆಸ್ಪತ್ರೆಗಳನ್ನ ನಮ್ಮ ಕುಟುಕು ಕಾರ್ಯಾಚರಣೆ ತಂಡ ಸುತ್ತಾಡಿ ಅಲ್ಲಿನ ಸ್ಥಿತಿಗತಿಗಳನ್ನ ರಹಸ್ಯ ಕ್ಯಾಮೆರಾ ಮೂಲಕ ಸೆರೆ ಹಿಡಿದಿದೆ. ಅವುಗಳಲ್ಲಿ ಕೆಲವು ಪ್ರತಿಷ್ಠಿತ ಆಸ್ಪತ್ರೆಗಳು ಸೇರಿವೆ ಅನ್ನೋದೇ ವಿಪರ್ಯಾಸ ಕಣ್ರಿ. ನೋಡಿದ್ರಲ್ಲ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಇದೆ ಅಂತ. ಬಹಳಷ್ಟು ಜನ ಬೆಂಗಳೂರನ್ನ ಬಿಟ್ಟು ಹೋಗೋದಕ್ಕೆ ಒಂದು ಕೊರೋನಾದ ಭಯ, ಇನ್ನೊಂದು ಕಡೆ ಎಲ್ಲಿ ಚಿಕಿತ್ಸೆ ಆನ್ ಟೈಮ್ ಸಿಗುತ್ತೋ ಅಲ್ಲೋ ಅನ್ನೋದು ಕಾಡ್ತಾ ಇದೆ ಅವರಿಗೆ. ಹಾಗಾಗಿ ಬೆಂಗಳೂರಿನ ಪರಿಸ್ಥಿತಿ ಬಹಳ ಅಧ್ವಾನ ಹಂತಕ್ಕೆ ಹೋಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ, ಸಿಎಂ, ಸಚಿವರು ಎಲ್ಲರೂ ಕೂಡ ಆದಷ್ಟು ಬೇಗ ಆಕ್ಷನ್ ಅನ್ನ ತೆಗೆದುಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.